ಅಡ್ಡಗೋಡೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ನಾನು ಪಕ್ಕ ಲಾಸ್ಟ್ ಬೆಂಚ್. ಹುಡುಗರು ಇಬ್ರು ಬಂಕ್ ಮಾಡಿಲ್ಲ, ಹುಡುಗಿ ನಾನೇ ಬಂಕ್ ಮಾಡಿದ್ದೀನಿ. ಅವಾಗ ನಮಗೆ ನಿಮ್ಮಂತ ಹುಡುಗಿ ಸಿಕ್ಕಿದ್ದಿಲ್ಲ. ಅವಾಗ ನಮಗೆ ನಿಮ್ಮಂತ ಹುಡುಗಿ ಸಿಕ್ಕಿದ್ದಿಲ್ಲ ಬಂಕ್ ಮಾಡಕ್ಕೆ. ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಯಾವ ವಿಡಿಯೋ ಅಂತ. ನಿಮ್ಮೆಲ್ಲರಿಗೋಸ್ಕರ ರಿಕ್ವೆಸ್ಟೆಡ್ ವಿಡಿಯೋ ಸೆಕೆಂಡ್ PUಗೆ ಸ್ಟ್ರಾಟಜಿ ಅಥವಾ ಟಿಪ್ಸ್ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀವಿ. ಲೇಟ್ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲ್ಯಾಗ್ ಮಾಡೋದು ಬೇಡ. ಸೊ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋಗೆ ನನ್ನ ಜೊತೆಗೆ ಇಬ್ಬರು ಸೂಪರ್ ಗೆಸ್ಟ್ಗಳಿದ್ದಾರೆ. ಇವರ ಇಂಟ್ರಡಕ್ಷನ್ನು ನಾನು ಕೊಡಲ್ಲ, ಅವರೇ ಕೊಡ್ತಾರೆ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಹೆಸರು ಏನು ನಮ್ಮ ಆಡಿಯನ್ಸಿಗೆ ಹೇಳಿ, ಆ್ಯಂಡ್ ನಿಮ್ಮ ಸೆಕೆಂಡ್ PU ಮಾರ್ಕ್ಸ್ ಪರ್ಸೆಂಟೇಜ್ ಕೂಡ ಅವ್ರಿಗೆ ತಿಳಿಸ್ಕೊಡಿ. ಹಾಯ್ ಎಲ್ರಿಗೂ, ನನ್ನ ಹೆಸರು ಧನ್ಶೆಟ್ಟಿ ಪ್ರಣವ್. ಮತ್ತು ನನ್ನ ಸೆಕೆಂಡ್ PUC ಮಾರ್ಕ್ಸ್ ಬಂದು 88%. ನೀವು ಯಾವ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಆರ್ ಸೈನ್ಸ್? ನಾನು ಬಂದುಬಿಟ್ಟು ಕಾಮರ್ಸ್ ಬ್ಯಾಕ್ಗ್ರೌಂಡ್. ಓಕೆ. ಹಾಯ್ ಎಲ್ರಿಗೂ, ನನ್ನ ಹೆಸರು ದರ್ಶನ್. ನನ್ನ ಸೆಕೆಂಡ್ PUC ಮಾರ್ಕ್ಸ್ ಬಂದು 93%. ಐ ಆಮ್ ಆಲ್ಸೋ ಕಾಮರ್ಸ್ ಬ್ಯಾಕ್ಗ್ರೌಂಡ್. ಸೊ ನಾನು ಇಂಟ್ರಡಕ್ಷನ್ ಕೊಡ್ಬೇಕು ನಿಮಗೆ. ನಾನು ನಿಮ್ಮ ಜ್ಯೋತಿ, ಆ್ಯಂಡ್ ನನ್ನ ಸೆಕೆಂಡ್ PU ಮಾರ್ಕ್ಸ್ ಬಂದು ಪರ್ಸೆಂಟೇಜ್ ಬಂದು 97.17583, ಆ್ಯಂಡ್ ನಾನು ಕೂಡ ಕಾಮರ್ಸ್ ಬ್ಯಾಕ್ಗ್ರೌಂಡ್. ನಾವು 3 ಜನ ಇವಾಗ ಆಲ್ರೆಡಿ ಆರ್ಟಿಕಲ್ಶಿಪ್ ಇದ್ದೀವಿ. ನೀವೆಲ್ಲರೂ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತಾರೆ. ಇವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸ್. ಈಗ ಸೆಕೆಂಡ್ ರೌಂಡ್ ಸ್ಟಡಿ ರೊಟೀನ್ನ ಸ್ಟಾರ್ಟ್ ಮಾಡೋಣ. ವಾಟ್ ವಾಸ್ ಯುವರ್ ಡೈಲಿ ಸ್ಟಡಿ ರೊಟೀನ್? ನೀವಿಬ್ಬರು ಯಾರಾದರೂ ಆನ್ಸರ್ ಮಾಡ್ಬೋದು. ಸೊ ಫಸ್ಟ್ ನನ್ನ ಡೈಲಿ ಸ್ಟಡಿ ರೂಟೀನ್ ಬಂದುಬಿಟ್ಟು ಕಾಲೇಜಲ್ಲಿ ಫುಲ್ ಯಾರ ಹತ್ರನೂ ಮಾತಾಡಲಾರ್ದಂಗೆ ಬರೀ ಕ್ಲಾಸ್ ಕೇಳೋದು, ಮತ್ತು ಮನೆಗೆ ಬಂದ ತಕ್ಷಣ TV ನೋಡೋದು, ಬುಕ್ ಮುಟ್ತಾನೆ ಇರ್ತಿಲ್ಲ ನಾನು. ಸೊ ಇದು ನಂದು ಯೂಶ್ವಲ್ ಡೈಲಿ ರೂಟೀನ್ ಆಗಿತ್ತು. ಬಟ್ ವೀಕೆಂಡ್ಸಲ್ಲಿ ಮಾತ್ರ ಏನೋ ಒಂದು ಸ್ವಲ್ಪ 1 2 hours 3 hours ಓದಿ ಅದಾದಮೇಲೆ ಮತ್ತೆ ಎಂಜಾಯ್ ಮಾಡೋಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್ ಜೊತೆ ಹೊರಗಡೆ ಆಚೆ ಎಲ್ಲ. ಸೊ ಆಮೇಲೆ ಎಕ್ಸಾಮ್ ಹತ್ರ ಬರ್ತಾ ಅವಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಅವಾಗ ಸ್ವಲ್ಪ ಸೀರಿಯಸ್ನೆಸ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲಿಂದ ಅಂದರೆ ಫಸ್ಟ್ ಏನು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸೊ ಕ್ಲಾಸ್ ರೂಮಲ್ಲೇ ನಾನು ಫುಲ್ ಅಟೆಂಟಿವ್ ಆಗಿದ್ದೆ ಅಷ್ಟೇ. ಸೊ ಮನೆಗೆ ಬಂದುಬಿಟ್ಟು ಬೇರೆ ಏನು ಓದ್ತಿದ್ದಿಲ್ಲ, ಎಕ್ಸಾಮ್ ಹತ್ರ ಬರುವಾಗ ಮಾತ್ರ ಓದ್ತಿದ್ದೆ ಅಷ್ಟೇ. ಇದು ಅವರ ರೂಟೀನ್. ನಿಮ್ಮ ರೂಟೀನ್? ನನ್ನ ರೂಟೀನ್ ಹೇಳ್ಬೇಕಂತಂದರೆ ಸೇಮ್, ಎಲ್ಲರೂ ಒಂಥರ ಪ್ಯಾಟರ್ನ್ ಇರುತ್ತೆ. ಕ್ಲಾಸಲ್ಲಿ ಫುಲ್ ಅಟೆಂಟಿವ್ ಆಗಿ ಏನು ಹೇಳ್ತಾರೆ ಅದನ್ನು ನೀಟಾಗಿ ಫೋಕಸ್ ಮಾಡಿ ಕೇಳ್ತಾ ಇದ್ದೆ. ಮನೆಗೆ ಹೋಗಿ ಅವತ್ತೇ ರಿವೈಸ್ ಮಾಡ್ತಿರಲಿಲ್ಲ. ಬಟ್ ಎಕ್ಸಾಮ್ಸ್ ಅಥವಾ ಟೆಸ್ಟ್ ಏನಾರು ಇದ್ದಾಗ ಹಿಂದಿನ ದಿವಸ ಮಾತ್ರ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೆ. ಮತ್ತು ಆವತ್ತಿನ ದಿವಸ ಕ್ಲಾಸಲ್ಲಿ ಏನು ಮಾಡ್ತಿದ್ರು ಅವಾಗ ಚೆಂದ ಫೋಕಸ್ ಮಾಡಿ ಕೇಳ್ತಿದ್ದೆ ಕ್ಲಾಸ್. ಸೊ ಫಸ್ಟ್ ಕ್ವಶನ್ ಆಗಿದೆ. ಸೆಕೆಂಡ್ ಕ್ವಶನ್, ಹೌ ಮೆನಿ ಅವರ್ಸ್ ಡಿಡ್ ಯು ಸ್ಟಡಿ ಕನ್ಸಿಸ್ಟೆಂಟ್ಲಿ? ಒಂದು ದಿನ ಜಾಸ್ತಿ, ಒಂದು ದಿನ ಕಡಿಮೆ ಅಲ್ಲ, ಕನ್ಸಿಸ್ಟೆಂಟಾಗಿ ಎಷ್ಟು ಅವರ್ ಓದ್ತಾ ಇದ್ದೆ? ಸೊ ಇಲ್ಲಿ ನಾನು ಈ ಕ್ವಶನ್ಗೆ ಆನ್ಸರ್ ನಾನು 2 ಪಾಯಿಂಟ್ಸಿಂದ ಕೊಡಬೇಕಂತ ಇಷ್ಟಪಡ್ತೀನಿ. ಒಂದು ಪಾಯಿಂಟ್, ಎಕ್ಸಾಮ್ ಟೆನ್ಷನ್ ಇಲ್ಲಾರ್ದಂಗೆ, ಅಂದರೆ ಬಿಫೋರ್ ಎಕ್ಸಾಮ್ ನಾರ್ಮಲ್ ಕಾಲೇಜ್ ಡೇಸಲ್ಲಿ ಅವಾಗ ಹಿಂಗೆ ಓದ್ತಾ ಇದ್ದೆ. ಸೊ ನಾರ್ಮಲ್ ಕಾಲೇಜ್ ಡೇಸಲ್ಲಿ ನಾನು ಬರೀ ವೀಕೆಂಡ್ಸ್ ಮಾತ್ರ ಓದ್ತಾ ಇದ್ದೆ ಅಷ್ಟೇ. ನಾವು ಯೂಶ್ವಲ್ ಕ್ಲಾಸ್ ರೂಮ್ ವೀಕ್ ಡೇಸಲ್ಲಿ ಏನು ಓದ್ತಾ ಇದ್ದಿಲ್ಲ. ಬಟ್ ಎಕ್ಸಾಮ್ ಹತ್ರ ಬರ್ತಿದ್ದಾಗೆಲ್ಲ ನಾನು ಅವಾಗೆ ಕನ್ಸಿಸ್ಟೆಂಟಾಗಿ ಓದ್ತಾ ಇರೋದು ಅಂದರೆ 3 hours per day ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದೆ ಅಷ್ಟೇ. ಅದು 3 hours per day ಯಾವಾಗಿನ ಅಂದರೆ ಫೆಬ್ರವರಿಯಿಂದ ಅಂತ ಅನ್ಕೋಬೋದು. ಎಕ್ಸಾಮ್ ಈಗ ಏಪ್ರಿಲ್ ಇರ್ತಿತ್ತಲ್ಲ? ಹಾಂ, ಏಪ್ರಿಲಲ್ಲಿ ಮಾರ್ಚ್ ಟು ಏಪ್ರಿಲ್, ಮಿಡ್ ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಫೆಬ್ರವರಿ ಇಲ್ಲ ಎಂಡ್ ಆಫ್ ದಿ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೆ ಅವಾಗ ಕನ್ಸಿಸ್ಟೆಂಟ್. ನಂದು ದಿನ ಕನ್ಸಿಸ್ಟೆನ್ಸಿ ಅಂತ ಏನು ಇರ್ತಿರ್ಲಿಲ್ಲ. ಬಟ್ ಯಾವಾಗ ಕ್ಲಾಸಲ್ಲಿ ಟೆಸ್ಟ್ ಇರ್ತಾಯಿದ್ರು ಅವಾಗ ಹಿಂದಿನ ದಿವಸ ನೀಟಾಗಿ ಓದ್ತಾ ಇದ್ದೆ. ಅವಾಗ ಎಷ್ಟು ಚಾಪ್ಟರ್ಸ್ ಇರ್ತಾಯಿತ್ತು ಅಥವಾ ಎಷ್ಟು ಲೆಸನ್ಸ್ ಇರ್ತಾಯಿತ್ತು ಅದು ನೀಟಾಗಿ ಕವರ್ ಮಾಡಿ ತಿರ್ಗಿ ಮಾರನೇ ದಿವಸ ಬೆಳಿಗ್ಗೆ ಬೇಗ ಎದ್ದು ರಿವೈಸ್ ಮಾಡ್ತಾ ಇದ್ದೆ. ಅವರ್ಸ್ ಅಂತ ಏನಿಲ್ಲ. ಇವಾಗ ಸಪೋಸ್ 1 ಚಾಪ್ಟರ್ ಓದೋಕ್ಕೆ ಕೆಲವರು 1 hour ಓದ್ತಾರೆ, ಕೆಲವರು 2 hours ಓದ್ತಾರೆ. ಡಿಪೆಂಡ್ಸ್ ಆನ್ ಯುವರ್ ಕೆಪಬಿಲಿಟಿ. ಬಟ್ ಆ ಚಾಪ್ಟರ್ ಇವತ್ತು ಮುಗಿಸ್ಬೇಕು ಅಂತಂದರೆ ಮುಗಿಸ್ಬಿಟ್ಟೆ ಮಲ್ಕೊತಾ ಇದ್ದೆ. ಅದು ಟೆಸ್ಟ್ಗಳಿಗಾದರೆ ಮತ್ತು ಪ್ರಿಪೇರ್ಟರಿ ಅಂತ ಬಂದಾಗ ಒಂದು ಸಬ್ಜೆಕ್ಟ್ಗೆ ನಾನು 3 days ಬೇಕು, 4 days ಬೇಕು. ಸೊ ಆ 3 days 4 days ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೆ, ಓದ್ತಾ ಇದ್ದೆ, ಮುಗಿಸ್ತಾ ಇದ್ದೆ. ಮತ್ತು ಫೈನಲ್ ಎಕ್ಸಾಮ್ ಅಂತ ಬಂದಾಗ ಅದಕ್ಕಂದರೆ 1 ವಾರ ಪ್ರಿಪ್ರೇಷನ್ಸ್ ಬೇಕು ಅಥವಾ 15 days ಬೇಕು ಕೆಲವ್ರಿಗೆ. ಸೊ ಯಾವಾಗ ನನಗೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಡೇ ಬೇಕು ಅಂತ ಗೊತ್ತಾಗುತ್ತೆ ಅಷ್ಟೇ ಡೇಸ್ ಅಂತ ಕೊಟ್ಕೊಂಡು ಅದ್ರ ಪಟ್ಟಿಗೆ ಓದ್ಕೊಂಡು ಬರ್ತಾ ಇದೆ. ಸೊ ಕೆಲವ್ರ ಕೆಪಬಿಲಿಟಿ ಏನಿರುತ್ತೆ ಅಂತಂದರೆ ಕೆಲವರು 1 ತಿಂಗಳು ಓದ್ತಾರೆ, ಕೆಲವರು 15 ದಿವಸ ಓದ್ತಾರೆ, ಕೆಲವರು 1 ವಾರ ಓದ್ತಾರೆ. ಸೊ ನಿಮ್ಮ ಕೆಪಬಿಲಿಟೀಸ್ ಏನಿರುತ್ತೆ ಅದನ್ನು ನೋಡ್ಕೊಂಡು ನೀವು ಆ ತಕ್ಕಂತೆ ಪ್ರಿಪ್ರೇಷನ್ಸ್ ಮಾಡಿ. ಬಟ್ ಏನಂತ ಅಂತಂದರೆ ಸೆಕೆಂಡ್ PUCಗೆ ಅಂದರೆ ಯು ಶುಡ್ ಯಾವುದೇ ಎಕ್ಸಾಮ್ ಆದರೂ ಕೂಡ ಕನ್ಸಿಸ್ಟೆನ್ಸಿ ಇರಲೇಬೇಕು, ಇಲ್ಲಾಂದರೆ ಏನೂ ಆಗೋಲ್ಲ. ಸೊ ನಿಮ್ಮ ಕೆಪಬಿಲಿಟೀಸ್ ಪ್ರಕಾರ ಎಷ್ಟು ನೀವು ದಿವಸ ಕೊಟ್ಟರೆ ಕವರ್ ಮಾಡೋಕ್ಕಾಗುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ದಿನ ಕನ್ಸಿಸ್ಟೆನ್ಸ್ ಆಗಿ ಓದಿದ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಜ್ ಪ್ರಿಪರೇಷನ್ ಸ್ಟ್ರಾಟಜಿ. ಹೌ ಡಿಡ್ ಯು ರಿವೈಸ್ ಆ್ಯಂಡ್ ಮೇಕ್ ನೋಟ್ಸ್? ಸೊ ಹೌ ಡಿಡ್ ಯು ರಿವೈಸ್ ಅಂತ ಅಂದರೆ
ಕ್ಲಾಸ್ ರೂಮಲ್ಲಿ ಏನು ಮಾಡಿದ್ದು ಮಾತ್ರ ಅದನ್ನೇ ಓದ್ತಾ ಇದ್ದೆ. ಸೊ ಮೇಕ್ ನೋಟ್ಸ್ ಅಂತ ಬಂದರೆ ಅವ್ರ ಕ್ಲಾಸ್ ರೂಮಲ್ಲೇ ಟೀಚರ್ಸ್ ಎಲ್ಲ ಅವ್ರು ನಮಗೆ ನೋಟ್ಸ್ ಬರೆಸ್ತಾಯಿದ್ರು, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬರೆಸ್ತಾಯಿದ್ರು, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಮಾರ್ಕ್ ಮಾಡ್ತಾಯಿದ್ರು. ಸೊ ರಿವಿಷನ್ ಅಂದರೆ ಕನ್ಸಿಸ್ಟೆಂಟಾಗಿ ನಾನು ರಿವೈಸ್ ಮಾಡ್ತಿದ್ದೆ ವೀಕ್ಲಿ ಒನ್ಸ್ ಅಂತ ಇಟ್ಕೊಂಡು ಆ ವೀಕಲ್ಲಿ ಏನೇನು ಓದಿದ್ದೆ ಅದನ್ನೆಲ್ಲ ರಿವೈಸ್ ಮಾಡ್ತಿದ್ದೆ. ಸೊ ನಾನು ಸ್ಟಿಕ್ ಆನ್ ಆಗ್ತಿದ್ದೆ, ನಾನು ಬೇರೆ ಯಾವ್ದು ಮೆಟೀರಿಯಲ್ ಯೂಸ್ ಮಾಡ್ದಂಗೆ, ಗೈಡ್ ಯೂಸ್ ಮಾಡಲಾರ್ದಂಗೆ. ಸೊ ಟೀಚರ್ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನೋಟ್ಸ್ ಅದನ್ನು ಮಾತ್ರ ಓದ್ತಾ ಇದ್ದೆ. ಪ್ಲಸ್ ಬ್ಲೂ ಪ್ರಿಂಟ್ ಅಂತ ಎಲ್ಲರಿಗೂ ಗೊತ್ತಿದ್ದಂಗೆ ಇರ್ತಿತ್ತಲ್ಲ, ಸೊ ಅದು ಬ್ಲೂ ಪ್ರಿಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ನಾನು ಅಷ್ಟೇ. ನಂದು ಪ್ರಿಪ್ರೇಷನ್ ಅದು ಬಂದರೆ ನೋಟ್ಸ್ ಸಂಬಂಧಪಟ್ಟಿದ್ದು ಬಂದರೆ ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಿದ್ದೆ. ಒಂದು ಥಿಯರಿ ಮತ್ತು ಒಂದು ಪ್ರಾಕ್ಟಿಕಲ್. ಫಸ್ಟ್ ಥಿಯರಿಗೆ ಹೋಗೋದಾದರೆ ಎಲ್ಲ ಕ್ವಶನ್ಗೂ ಕೂಡ ಸಬ್ ಪಾಯಿಂಟ್ಸ್ ಮಾಡ್ತಾಯಿದ್ದೆ. ಇವಾಗ ಒಂದು ಚಾಪ್ಟರ್ ಇದ್ದು ಅಂತಂದರೆ ಚಾಪ್ಟ್ರಲ್ಲಿ ಒಂದು 5 ಟಾಪಿಕ್ಸ್ ಕವರ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಹಿಸ್ಟ್ರಿನೇ ತೊಗೊಳ್ಳೋದಾದರೆ ಒಬ್ಬ ಬಂದರು, ಅವ್ರು ಈ ಥರ ವಾರ್ ಮಾಡಿದ್ರು, ಈ ಪೀರಿಯಡ್ ವಾರ್ ಆಯಿತು, ಈ ಪೀರಿಯಡ್ ವಾರ್ ಮುಗೀತು ಅಂತ. ಸೊ 5 ಟಾಪಿಕ್ನ ಒಂದು ಶೀಟಲ್ಲಿ ಬರೆದ್ಬಿಟ್ಟು ಇದರಲ್ಲಿ ಯಾವುದೋ ಸಬ್ ಪಾಯಿಂಟ್ಸ್ ಅಂದರೆ ಈ ಪೀರಿಯಡಲ್ಲಿ ವಾರ್ ಆಯಿತು, ಈ ಡೇಟಲ್ಲಿ ಇವ್ರು ಬಂದರು, ಈ ಡೇಟಲ್ಲಿ ಇವ್ರು ಹೋದ್ರು, ಈ ಥರ ಸಬ್ ಪಾಯಿಂಟ್ಸ್ ಮಾಡ್ಕೊತಾ ಇದ್ದೆ. ಸೊ ಒಂದೊಂದು ಕಾನ್ಸೆಪ್ಟ್ ಕೂಡ ಅಥವಾ ಒಂದೊಂದು ಕ್ವಶನ್ಸ್ ಕೂಡ ಎಲ್ಲದಕ್ಕೂ ಸಬ್ ಪಾಯಿಂಟ್ಸ್ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಸಪೋಸ್ ನಾನು ಆ ಸಬ್ ಪಾಯಿಂಟ್ಸ್ ಮಾಡಿದ್ರೆ ನನಗೆ ಆ ಫುಲ್ ಚಾಪ್ಟರ್ ನ್ಯಾಪ್ ಆಗಬೇಕು, ಆ ಥರ ಸಬ್ ಪಾಯಿಂಟ್ಸ್ ಮಾಡ್ತಾಯಿದ್ದೆ. ಸೊ ಒಂದು ಚಾಪ್ಟರ್ನ ಎಷ್ಟು ಕನ್ಸೈಸ್ ಮಾಡೋಕ್ಕಾಗುತ್ತೆ ಅಷ್ಟು ಕನ್ಸೈಸ್ ಮಾಡ್ಕೊತಾ ಇದ್ದೆ. ಸೊ ನಾನು ನೆಕ್ಸ್ಟ್ ಟೈಮ್ ರಿವೈಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಆ 1 ಅವರ್ನ ಒಂದು ಚಾಪ್ಟರ್ ಓದಬೇಕಂದ್ರೆ ನಾನು ಫುಲ್ ಎಂಟೈರ್ ಥಿಂಗ್ ಓದಬೇಕಾಗಿಲ್ಲ. ಆ ಸಬ್ ಪಾಯಿಂಟ್ಸ್ ಮುಂದೆ ನೋಡಿದ್ರೆ ನನಗೆ ಇಡೀ ಚಾಪ್ಟರ್ ನ್ಯಾಪ್ ಆಗ್ತಾಯಿತ್ತು. ಯಾಕಂತಂದರೆ ಅಲ್ಲಿ ಆ ಥರ ಸಬ್ ಪಾಯಿಂಟ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಎಕ್ಸಾಮ್ಸ್ ಆ ಥರ ಬಂದಾಗ ಕ್ವಶನ್ ವೈಸ್ ಕೂಡ ಸಬ್ ಪಾಯಿಂಟ್ಸ್ ಮಾಡ್ತಾಯಿದ್ದೆ. ಸೊ ಇವಾಗ ಬಿಸ್ನೆಸ್, ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಬಿಸ್ನೆಸ್ ಸ್ಟಡೀಸ್ ಇತ್ತು. ಸೊ ಅದರಲ್ಲಿ ಹೆಂಗೆ ಅಂತಂದರೆ ಒಂದೊಂದು ಕ್ವಶನ್ಗೆಲ್ಲ ಸಬ್ ಪಾಯಿಂಟ್ಸ್ ಮುಖಾಂತರನೇ ಎಲ್ಲ ಕ್ವಶನ್ಸ್ ಇರ್ತಾಯಿತ್ತು. ಸಬ್ ಪಾಯಿಂಟ್ಸ್ ಬರೆದು ಮತ್ತೆ ಅದನ್ನೆಲ್ಲ ಪಾಯಿಂಟ್ಸ್ ನಾವು ಒಂದೊಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಆನ್ಸರ್ ನೋಡೋದು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ನಾನು ಪ್ರಿಪೇರ್ ಆಗಿ ಕೂಡ ತುಂಬ ಈಸಿ ಆಗುತ್ತೆ. ಅದೊಂದು ಪಾರ್ಟ್. ಮತ್ತು ಪ್ರಾಕ್ಟಿಕಲ್ ಬರೋದಾದರೆ ಎಲ್ಲ ಚಾಪ್ಟರ್ದು ಅಕೌಂಟ್ಸ್ ನನಗಿತ್ತು ಮತ್ತು ಮ್ಯಾಥ್ಸ್ ಇತ್ತು. ಅವಾಗೆಲ್ಲ ಒಂದೊಂದು ಚಾಪ್ಟರ್ಗೂ ಕೂಡ ಎಲ್ಲ ರೀತಿಯಾದಂಥ ಫಾರ್ಮುಲಾಸ್ ಎಲ್ಲ ಬರ್ಕೊತಾ ಇದೆ. ಫಾರ್ಮುಲಾಸ್ ಎಲ್ಲ ಬರೆದು ಅದು ಒಂದು ಕಡೆ ಪಾಠ ಆದರೆ ಎಲ್ಲ ಕ್ವಶನ್ಸಲ್ಲಿ ಕೂಡ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಇರ್ತಾಯಿತ್ತು. ಆ ಅಡ್ಜಸ್ಟ್ಮೆಂಟ್ಸ್ ಕೂಡ ಒಂದು ಕಡೆ ಬರ್ಕೊಂಡ್ಬರ್ತಾಯಿದೆ. ಸೊ ಫಾರ್ಮುಲಾಸ್ ಆದರೆ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಆ್ಯಡ್ ಆಗ್ತಾಯಿತ್ತು. ಸೊ ಫಾರ್ಮುಲಾಸ್ ಅಡ್ಜಸ್ಟ್ಮೆಂಟ್ಸ್ ಏನೇನು ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಎಲ್ಲ ಒಂದು ಕಡೆ ಬರ್ಕೊಂಡ್ರೆ ಲಾಸ್ಟ್ ರಿವಿಷನ್ ಮಾಡ್ಬೇಕಾದ್ರೆ ಮತ್ತು ನಾನು ಆ ಚಾಪ್ಟರ್ ರಿವೈಸ್ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಫಾರ್ಮುಲಾಸ್ ನೋಡಿಕೊಂಡು ಈ ಚಾಪ್ಟ್ರಲ್ಲಿ ಯಾವ್ಯಾವ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ನೋಡಿಕೊಂಡ್ರೆ ಇಡೀ ಚಾಪ್ಟರ್ ಕವರ್ ಆಗ್ತಾಯಿತ್ತು. ಸೊ ಫುಲ್ ಗ್ರಿಪ್ ಸಿಗ್ತಾ ಇತ್ತು ಆ ಸಬ್ಜೆಕ್ಟ್ಸ್ ಮೇಲೆ. ನೆಕ್ಸ್ಟ್ ಕ್ವಶನ್, ಡಿಡ್ ಯು ಫಾಲೋ ಕೋಚಿಂಗ್ ಆರ್ ಸೆಲ್ಫ್ ಸ್ಟಡಿ? ಸೊ ಮೊದಲೇದಾಗಿ ನಾನು ಹೇಳ್ಬೇಕಾದ್ರೆ ಕೋಚಿಂಗ್ ಪ್ರಿಫರ್ ಮಾಡ್ತಾನೆ ಇದ್ದಿಲ್ಲ. ಸೊ ಕಾಲೇಜಲ್ಲಿ ಏನು ಅವ್ರು ಹೇಳ್ಕೊಡ್ತಿದ್ರು ಅಲ್ಲೇ ನೀಟಾಗಿ ಕೇಳ್ತಿದ್ದೆ. ಸೊ ಅಲ್ಲೇ ಕೋಚಿಂಗ್ ಕೂಡ ಎಲ್ಲ ಮುಗೀತು. ಸೊ ಮನೆಗೆ ಬಂದ ತಕ್ಷಣ ಸೆಲ್ಫ್ ಸ್ಟಡಿನೇ ಮಾಡ್ತಿದ್ದೆ. ಸೆಲ್ಫ್ ಸ್ಟಡಿ ಅಂತ ಅಂದರೆ ಬುಕ್ ಇಟ್ಕೊಂಡು ಓದೋದು, ಪ್ರಾಕ್ಟೀಸ್ ಮಾಡೋದು, ಅಷ್ಟೇ ಡಿಫಿಕಲ್ಟ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬ್ ಪ್ರಿಫರ್ ಮಾಡ್ತಾ ಇದ್ದಿಲ್ಲ. ಯಾಕಂದರೆ ಅಲ್ಲಿ ನನಗೆ ಅಷ್ಟು ಟು ದ ಪಾಯಿಂಟ್ ಸಿಗ್ತಿದ್ದಿಲ್ಲ ಅಂತ ಅನಿಸ್ತಿತ್ತು. ಬಟ್ ಸೊ ನನಗೇನೋ ಡೌಟ್ಸ್ ಇದ್ದರೆ ನಾನು ಮತ್ತೆ ಹೋಗಿ ಅದೇ ಲೆಕ್ಚರ್ಸ್ ಹತ್ರ ಕೇಳ್ತಿದ್ದೆ, ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಇದೇನಾಗುತ್ತೆ ಮತ್ತು ಲೆಕ್ಚರ್ ಮತ್ತು ನಮ್ಮ ಮಧ್ಯೆ ಇರೋ ಬಾಂಡಿಂಗು ಬೆಳೆಯುತ್ತೆ. ಸೊ ಇದು ಮಾಡ್ತಾ ಇದ್ದೆ. ನಾನು ಕೋಚಿಂಗ್ ಮತ್ತು ಸೆಲ್ಫ್ ಸ್ಟಡಿ ಹೇಳೋದಾದರೆ ಇದರಲ್ಲಿ ಒಂದು ಮೇನ್ ಪಾಯಿಂಟ್ ಅಂತಂದರೆ ನೀವು ಯಾವ ಕಾಲೇಜ್ ಚೂಸ್ ಮಾಡಿದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಕೆಲವೊಂದು ಕಾಲೇಜಸ್ ಏನು ಮಾಡ್ತಾರೆ ಅಂತಂದರೆ ಅವ್ರು ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಟ್ರೈನ್ ಅಂದರೆ ಪರ್ಸ್ನಲ್ ಟ್ರೈನಿಂಗ್ ಥರ ಕೂಡ ಮಾಡ್ತಾರೆ. ಅಂದರೆ ಆಫ್ಟರ್ ಕಾಲೇಜ್ ಅವರ್ಸ್ ನಿಮ್ಮನ್ನ ಕುಣಿಸ್ಕೊಂಡು ಮತ್ತೆ ರಿವಿಷನ್ ಮಾಡಿಸೋದು ಕೂಡ ಮಾಡಿಸ್ತಾರೆ. ಅಥವಾ ನಿಮಗೆ ಮತ್ತೆ ಬೇರೆ ಟೆಸ್ಟ್ಗಳು ಕೂಡ ಮಾಡಿಸ್ತಾರೆ. ಕೆಲವೊಂದು ಕಾಲೇಜಲ್ಲಿ ಒಂದೇ ಸರಿ ಪ್ರಿಪೇರ್ ಮಾಡ್ತಾರೆ, ಕೆಲವೊಂದು ಕಾಲೇಜಲ್ಲಿ 3 ಟೈಮ್ಸ್ ಪ್ರಿಪೇರ್ ಮಾಡ್ತಾರೆ. ಸೊ ನೀವು ಕಾಲೇಜ್ ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ಒಂದು ಆ್ಯಂಗಲ್ ನೋಡಿದರೆ ನೀವು ಕಾಲೇಜ್ ಚೂಸ್ ಮಾಡೋ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಲ್ಲಿ ಚೆನ್ನಾಗಿ ರಿವಿಷನ್ಸ್ ಮಾಡಿಸ್ತಾರೆ, ಚೆನ್ನಾಗಿ ಟೆಸ್ಟ್ಗಳು ಕೊಡ್ತಾರೆ ಮತ್ತು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ನಿಮ್ಮ ಕೋಚಿಂಗ್ ಸೆಂಟರ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಯಾಕಂತಂದರೆ ಕಾಲೇಜಲ್ಲಿ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಮ ಆಚೆ ಕಡೆ ಮತ್ತೆ ಕೋಚಿಂಗ್ ತೊಗೊಂಡು ಅದನ್ನು ಸ್ಟ್ರೆಸ್ ತೊಗೊಂಡು ಮತ್ತೆ ಮಾಡೋದು ನೆಸೆಸಿಟಿ ಇರೋಲ್ಲ. ಸಪೋಸ್ ನಿಮ್ಮ ಕಾಲೇಜಲ್ಲಿ ಅಷ್ಟೊಂದು ರಿವಿಷನ್ಸ್ ಎಲ್ಲ ಮಾಡ್ತಾರೆ, ಬರೀ ಪಾಠ ಮಾಡಿ ಬಿಟ್ಬಿಡ್ತಾರೆ ಅಂತಂದರೆ ನಿಮ್ಗೇನಾದರೂ ಸೆಲ್ಫ್ ಸ್ಟಡಿ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ನನಗೆ ಯಾರಾದರೂ ಮತ್ತೊಬ್ಬರು ಹೇಳ್ಕೊಟ್ರೆ ಮಾತ್ರ ನಾನು ಕಲಿಯೋಕ್ಕಾಗುತ್ತೆ ಅಂತಂದರೆ ಆವಾಗ ನೀವು ಯೂಟ್ಯೂಬ್ ಅಥವಾ ಯಾರಾದರೂ ಟ್ಯೂಷನ್ಸ್ ಹತ್ರ ಹೋಗಿ ಕಲಿಯೋದು ಡಿಪೆಂಡ್ಸ್ ಆಗುತ್ತೆ ನಿಮ್ಮ ಮೇಲೆ. ಇನ್ನು ಕೆಲವರು ಇರುತ್ತೆ ಹೆಂಗೆ ಅಂತಂದರೆ ಅವ್ರಿಗೆ ಯಾರಾದರೂ ಒಬ್ಬರು ಫ್ರೆಂಡ್ ಇದ್ದರೆ ಅಥವಾ ಯಾರೊಬ್ರು ಗೈಡ್ ಮಾಡ್ತಾರೆ ಮಾತ್ರ ಓದೋಕ್ಕಾಗುತ್ತೆ, ಅಂದರೆ ಓದೋಕ್ಕಾಗಲ್ಲ ಆ ಥರ ಕೂಡ ಇರ್ತಾರೆ. ಅಂಥವ್ರು ನೀವೆಲ್ಲ ಒಬ್ಬರು ಪರ್ಟಿಕ್ಯುಲರ್ ಫ್ರೆಂಡ್ ಅಂತ ಇಟ್ಕೊಂಡಿರಿ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಂಥವ್ರನ್ನ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿಸ್ಕೊಳ್ಳಿ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ 3 ಆ್ಯಂಗಲ್ ಕೂಡ ನಾವು ನೋಡ್ಬೋದು. ಒಂದು ಕಾಲೇಜ್ ಕಡೆಯಿಂದ, ಇನ್ನೊಂದು ಇವಾಗ ಕೋಚಿಂಗ್ ಕಡೆಯಿಂದ ಅಥವಾ ಇನ್ನೊಬ್ಬ ಫ್ರೆಂಡ್ ಕಡೆಯಿಂದ, ಯಾವ ಕಡೆಯಿಂದ ಬೇಕಾದ್ರೂ ನಿಮ್ಗೆ ಹೆಲ್ಪ್ ಸಿಗುತ್ತೆ ಅಂತಂದರೆ ಆ ಕಡೆ ತೊಗೊಳ್ಳೋದು ಬೆಸ್ಟ್ ಅನಿಸುತ್ತೆ. ನಿಮ್ಗೆ ಯಾವುದು ಸಿಚುವೇಶನ್ ಬೆಸ್ಟ್ ಅನಿಸುತ್ತೆ ಅದನ್ನು ಚೂಸ್ ಮಾಡೋದು. ಸೊ ನನ್ನ ಒಪಿನಿಯನ್ ಕೇಳಬೇಕಂದ್ರೆ ಸೆಕೆಂಡ್ PUಗೆ ಕೋಚಿಂಗ್ ರಿಕ್ವೈರೇ ಇಲ್ಲ ನಿಮಗೆ. ಬಿಕಾಸ್ ಟೆಕ್ಸ್ಟ್ ಬುಕ್ ಏನಿದೆ NCERT ಸಿಲೆಬಸ್ ಟೆಕ್ಸ್ಟ್ ಬುಕ್ಕಲ್ಲಿ ಫುಲ್ ಸಿಂಪ್ಲೆಸ್ಟ್ ಫಾರ್ಮ್ ಇರೋದು. ಲ್ಯಾಂಗ್ವೇಜಿಂದ ಹಿಡಿದು ಎಲ್ಲನೂ ನಮಗೆ ಬೇಸಿಕ್ ಅರ್ಥ ಆಗೋ ಥರನೇ ಇರೋದು. ಕಾಂಪ್ಲಿಕೇಟ್ ಏನು ಇಲ್ಲ. ನಾವು ಸಿ ಎನ್ ಮಾಡ್ತಿದ್ದೀವಿ, CAಲಿರೋ ವರ್ಡ್ಸಲ್ಲಿ 5% ಕೂಡ ಸೆಕೆಂಡ್ PUಲಿ ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲ. ಆ ಥರ ಡಿಫಿಕಲ್ಟ್ ವರ್ಡ್ಸ್.
ಸೊ ಕೋಚಿಂಗ್ ರಿಕ್ವೈರ್ ಇಲ್ಲ, ನೀವು ಆರಾಮಾಗಿ ಕುತ್ಕೊಂಡು ಸೆಲ್ಫ್ ಸ್ಟಡಿ ಅಲ್ಲಿಂದಲೇ ಕಾಲೇಜಲ್ಲಿ ಮಾಡಿ ಅಲ್ಲೇ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಿ ಕಾನ್ಸೆಪ್ಟ್ಸ್ನ, ಆಮೇಲೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಿದ್ರು ನಡೆಯುತ್ತೆ. ಅಥವಾ ಕಾಲೇಜಲ್ಲಿ ಮಾಡ್ತಿರೋದು ಅರ್ಥ ಆಗ್ತಿಲ್ಲ ಅಂದರೆ ಫ್ರೆಂಡ್ಸ್ ಇವ್ರು ಏನು ಹೇಳಿದ್ರಲ್ಲ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ಗ್ರೂಪ್ ಸ್ಟಡೀಸ್ ಮಾಡಿದ್ರು ಅದು ಆಗುತ್ತೆ. ಇಲ್ಲ ನೀವೇ ಆ ಬುಕ್ಕನ್ನ ಕುತ್ಕೊಂಡು ಓದಿದ್ರು ಆರಾಮಾಗಿ ಅರ್ಥ ಆಗುತ್ತೆ. ಯಾವುದೇ ಲ್ಯಾಂಗ್ವೇಜ್ ಅಷ್ಟೇ ಬುಕ್ ಕುತ್ಕೊಂಡು ಓದಿದ್ರು ನಿಜವಾಗ್ಲೂ ಅರ್ಥ ಆಗುತ್ತೆ. ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಕೆಲವೊಂದು ಡೌಟ್ ಇರುತ್ತೆ, ನಮ್ಗೆ ಹಿಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು, ಆ ಟೈಮಲ್ಲಿ ನಿಮ್ಗೆ ಲೆಕ್ಚರಸ್ ಹೆಲ್ಪ್ ತಗೋಬೋದು. ಸೊ ಕೋಚಿಂಗ್ ಈಸ್ ಅ ಬಿಗ್ ನೋ ಫ್ರಮ್ ಮೀ ಸೆಕೆಂಡ್ PUಗೆ. ನೆಕ್ಸ್ಟ್ ಫೋರ್ತ್ ಸೆಗ್ಮೆಂಟಿಗೆ ಹೋಗೋಣ, ಎಕ್ಸಾಮ್ ಆ್ಯಂಡ್ ಫೈನಲ್ ಪ್ರಿಪ್ರೇಷನ್. ಫಸ್ಟ್ ಕ್ವಶನ್, ಹೌ ಡಿಡ್ ಯು ಪ್ರಿಪೇರ್ ದ ಲಾಸ್ಟ್ 1 month? ಸೊ ಇನ್ ದ ಲಾಸ್ಟ್ 1 month ಆಗಿ ಹೇಳ್ಬೇಕಂದ್ರೆ ಥಿಯರಿ ಸಬ್ಜೆಕ್ಟ್ಸಲ್ಲಿ ನಾನು ಮುಂಚೆ ಹೇಳ್ತಾ ಬರುವಾಗೆ ಪ್ರತಿ ವೀಕೆಂಡ್ ನಾರ್ಮಲ್ ಬಿಫೋರ್ ಎಕ್ಸಾಮ್ ಡೇಸ್ ಎಲ್ಲ ಪ್ರತಿ ವೀಕೆಂಡಲ್ಲಿ ಓದ್ತಾ ಇದ್ದೆ ಥಿಯರಿ ಸಬ್ಜೆಕ್ಟ್ಸ್. ಆ ಓದೋ ಟೈಮಲ್ಲೇ ನಾನು ಕೀವರ್ಡ್ಸ್ನ ಹೈಲೈಟ್ ಮಾಡ್ಕೊತಾ ಇದ್ದೆ. ಸಪೋಸ್ ಇವಾಗ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಬಿಸ್ನೆಸ್ ಸ್ಟಡೀಸ್ ಅಂತ ಒಂದು ದೊಡ್ಡ ಥಿಯರಿ ಸಬ್ಜೆಕ್ಟ್, ಎಲ್ಲರಿಗೂ ಮೋಸ್ಟ್ಲಿ ಇವಾಗ ಥಿಯರಿ ಯಾರಾದರೂ ಆಗೋದಿಲ್ಲ, ಇಷ್ಟಪಡೋದಿಲ್ಲ. ಸೊ ಅವರಿಗೆ ಒಂದು ಹೇಟೆಡ್ ಸಬ್ಜೆಕ್ಟ್ ಅಂದರೆ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳ್ಬೋದು. ಸೊ ಆ ಬಿಸ್ನೆಸ್ ಸ್ಟಡೀಸಲ್ಲಿ ಮಾತ್ರ ಕೀವರ್ಡ್ಸ್ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಅದ್ರ ಒಳಗೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯಿತು. ಕೀವರ್ಡ್ಸ್ ನೆನ್ಪಿಟ್ಕೊಂಡು ಪ್ಲಸ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮೂನಾಗೆ ನಾವು ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಸೊ ಆವಾಗೇ ನಾನು ನಾರ್ಮಲ್ ಓದೋ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೈಲೈಟ್ ಮಾಡ್ಕೊತಿದ್ದೆ. ಸೊ ಅದನ್ನೇ ಹೈಲೈಟ್ ಮಾಡಿರೋದನ್ನೇ ಎಕ್ಸಾಮ್ ಟೈಮಲ್ಲಿ ಓದ್ತಾ ಇದ್ದೆ. ಪ್ಲಸ್ ಹಾಗೆ ದರ್ಶನ್ ಅವರು ಮೆನ್ಷನ್ ಮಾಡಿರೋ ಹಾಗೆ ಇವಾಗ ಅಕೌಂಟ್ ಸಬ್ಜೆಕ್ಟಲ್ಲಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಲ್ಲಿ ನಾನೇನು ಮಾಡ್ತಿದ್ದೆ, ಪ್ರತಿಯೊಂದು ಫಾರ್ಮ್ಯಾಟ್ಸ್ P&L ಅಪ್ರಾಪ್ರಿಯೇಷನ್ ಅಕೌಂಟ್, ಪಾರ್ಟ್ನರ್ಶಿಪ್, ಅದೆಲ್ಲ ಫಾರ್ಮ್ಯಾಟ್ಸ್ ಎಲ್ಲ ನಾನು ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡ್ತಿದ್ದೆ. ಸೊ ಆ ಫಾರ್ಮ್ಯಾಟ್ಸ್ನ ನಾನು ಮಾತ್ರ ರಿವೈಸ್ ಮಾಡ್ತಿದ್ದೆ ಎಕ್ಸಾಮ್ ಟೈಮಲ್ಲಿ, ಯಾಕಂದರೆ ಅಷ್ಟು ಟೈಮ್ ಇರೋದಿಲ್ಲ ನಮಗೆ ಎಕ್ಸಾಮಲ್ಲಿ ಓದೋಕ್ಕೆ. ಪ್ಲಸ್ ನಾವು ನಾರ್ಮಲಾಗಿ ವೀಕೆಂಡ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೀನಲ್ಲ, ಆ ಕ್ವಶನ್ಸಲ್ಲಿ ಯಾವುದು ಡಿಫಿಕಲ್ಟ್ ಕ್ವಶನ್ಸ್ ಇರ್ತದೆ ಮತ್ತು ಯಾವುದು ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಇರ್ತದೆ ಅದನ್ನು ಮಾತ್ರ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ತಿದ್ದೆ. ಸೊ ಹಾಗೆ ಮತ್ತು ಇನ್ನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರೋ ಹಾಗೆ ಇವಾಗ ಸೆಕೆಂಡ್ PUC ಪ್ರತಿ ವರ್ಷ ನಡೀತದೆ ಎಕ್ಸಾಮ್. ಸೊ ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟ್ ಆಗ್ತವೆ, ಸೇಮ್ ಲೆವೆಲ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೆ ಇಟ್ಸ್ ಅಡ್ವೈಸಬಲ್ ಟು ಪ್ರಾಕ್ಟೀಸ್ ಅಟ್ಲೀಸ್ಟ್ ಒಂದು ಮಿನಿಮಮ್ 5 years ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇದು ನನ್ನ ಸ್ಟ್ರಾಟಜಿ. ನಂದು ಲಾಸ್ಟ್ 1 month ಸ್ಟ್ರಾಟಜಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ PUCಗೆ ಇಫ್ ಯು ವಾಂಟ್ ಟು ಗೆಟ್ ಎ ರ್ಯಾಂಕ್ ಅಥವಾ ನಾನು ತುಂಬ ಟಾಪ್ ಸ್ಕೋರ್ ಮಾಡಬೇಕು ಅಂತಂದರೆ 1 month ಇಸ್ ತುಂಬ ಜಾಸ್ತಿ ಇತ್ತು ಪ್ರಿಪೇರ್ ಆಗಿ. ಆರಾಮಾಗಿ ಪ್ರಿಪೇರ್ ಆದರೂ ಕೂಡ ನೀವು ಆರಾಮಾಗಿ ರ್ಯಾಂಕ್ ಅಥವಾ ಜಾಸ್ತಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ PUC ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ ಆರಾಮ್ಸಾಗಿ ಸ್ಕೋರ್ ಮಾಡಿ. ಏನಂತಂತಂದರೆ ಲಾಸ್ಟ್ 1 monthಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಥಿಯರಿ ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿರ್ತಾರೆ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಹೆಂಗೂ ಮನೆಯಲ್ಲೇ ಇರ್ತೀರಾ, ಓದ್ತಾ ಇರ್ತೀರಾ, ಬೇರೆ ಏನು ಕೆಲಸ ಕಾರ್ಯಗಳಿರೋದಿಲ್ಲ, ನಿಮಗೆ ಎಷ್ಟು ಫ್ರೀ ಇರ್ತೀರಾ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಓದಿ ಆರಾಮಾಗಿ ಪಾಸ್ ಮಾಡ್ಬೋದು ಅಥವಾ ರ್ಯಾಂಕ್ ಕೂಡ ತೊಗೋಬೋದು. ನನ್ನ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ನನಗೆ ಗೊತ್ತಿರುತ್ತೆ ಈ ಸಬ್ಜೆಕ್ಟ್ಸ್ಗೆ 10 ದಿವಸ, ಈ ಸಬ್ಜೆಕ್ಟ್ 5 ದಿವಸ, ಸಬ್ಜೆಕ್ಟ್ 4 ದಿವಸ ಆ ಥರ ಕೊಟ್ಕೊಂಡು ಲಾಸ್ಟ್ 1 monthಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ದಿವಸ ಬೇಕು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ. ಆ ಟೈಮ್ ಟೇಬಲ್ ಪ್ರಕಾರ ಈ ಸಬ್ಜೆಕ್ಟ್ಗೆ ಎಷ್ಟು ದಿವಸ ಓದಬೇಕು, ಇಷ್ಟು ದಿವಸ ಈ ಸಬ್ಜೆಕ್ಟ್ ಓದಬೇಕು ಅಂತ ಆ ಪ್ರಕಾರ ಓದ್ಕೊಂಡು ಬಂದೆ. ಅದಾದಮೇಲೆ ನಾನು ಪ್ರೀವಿಯಸ್ ಇಯರ್ ಪೇಪರ್ಸ್ ನೋಡಿದ್ರೆ ಲಾಸ್ಟ್ 3 years ಅಥವಾ ಪ್ರೀವಿಯಸ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಸಾಲ್ವ್ ಮಾಡಿಲ್ಲ. ಪ್ರೀವಿಯಸ್ 3 years ಪೇಪರ್ ಸಾಲ್ವ್ ಮಾಡಿದ್ದೀನಿ. ಮತ್ತು ಎಲ್ಲ ಸಬ್ಜೆಕ್ಟ್ಸು ಕೂಡ ಆ ಥರ ಏನದು ಶಾರ್ಟ್ ನೋಟ್ಸ್ ಕೂಡ ಇತ್ತು, ಮತ್ತು ಫಾರ್ಮುಲಾಸ್ ಕೂಡ ಇತ್ತು, ಅಡ್ಜಸ್ಟ್ಮೆಂಟ್ಸ್ ಕೂಡ ಇತ್ತು. ಎಲ್ಲ ಚಾಪ್ಟರ್ಸ್ ಕೂಡ ಬೇಗ ಕವರ್ ಆಗ್ತಿತ್ತು, ಆರಾಮಾಗಿ ಬರೆದೆ. ಅದು ತಲೆ ಬಿಸಿನೇ ಇಲ್ಲ. ಅಕಸ್ಮಾತ್ ಇವಿನ್ನ ನಾನೇನು ಓದೇ ಇಲ್ಲ, ಪ್ರಿಪೇರ್ ಆಗಿಲ್ಲ ಅಂದ್ರೂ ಕೂಡ ಎಕ್ಸಾಮ್ ಹಿಂದೆ ಸಹ ಕೂತ್ಕೊಂಡು ಕೂಡ ನೀವು ಕರೆಕ್ಟಾಗಿ ಫೋಕಸ್ ಮಾಡಿ ಒಂದು 4 to 5 years 3 ಚಾಪ್ಟರಿಂದ 5 ಚಾಪ್ಟರ್ ಹೋದರೂ ಕೂಡ ಆರಾಮಾಗಿ ಪಾಸ್ ಆಗ್ಬೋದು. ಪಾಸ್ ಆಗೋದೆಲ್ಲ ಕಷ್ಟನೇ ಅಲ್ಲ PUC. ಸೊ ಪಾಸ್ ಆಗೋದು ಕಷ್ಟ ಇಲ್ಲ, ರ್ಯಾಂಕ್ ಬರಬೇಕು ಅಂದ್ರೂ 1 ಇಂದ 2 month ವರ್ಷ ಪೂರ್ತಿ ನೀಟಾಗಿ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಪಾಠ ಕೇಳಿಸ್ಕೊಂಡಿದ್ರೆ ಲಾಸ್ಟ್ 1 or 2 months ಒಳಗೆ ಆರಾಮಾಗಿ ರ್ಯಾಂಕ್ ಬರ್ಬೋದು. ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ, ನಾನಿದ್ದೀನಿ, ತುಂಬ ಜನ ಇದ್ದಾರೆ ರ್ಯಾಂಕ್ ಬಂದಿರೋರು. ಸೊ ನೀವೇನು ಮಾಡ್ಬೇಕಂದ್ರೆ ಕ್ಲಾಸಲ್ಲಿ ಕಾನ್ಸೆಪ್ಟ್ನ ನೀಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಟೆಕ್ಸ್ಟ್ ಬುಕ್ಸ್ಗಳು ನೀಟಾಗಿ ಮೇಂಟೈನ್ ಮಾಡಿ. ಲಾಸ್ಟ್ ಏನಾದರೂ ಈ ಬುಕ್ ಇಲ್ಲ ಆ ಬುಕ್ ಇಲ್ಲ ಬೇರೆಯವ್ರನ್ನ ಕೇಳಬೇಕಂತ ಬೇರೆ ಯಾರು ನೀವು ಡಿಪೆಂಡ್ ಆಗ್ತೀರಿ. ನೀವು ನೀಟಾಗಿ ಅರ್ಥ ಮಾಡಿಕೊಂಡು ನಿಮ್ದು ಎಫರ್ಟ್ಸ್ ಹಾಕಿ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿ. 80% ಸಿಲೆಬಸ್ ರಿಪೀಟ್ ಆಗುತ್ತೆ. 80% ಏನು ಕೇಳಿರ್ತಾರೆ ಹಳೆ ಪೇಪರ್ಸಲ್ಲಿ 70 to 80% ರಿಪೀಟ್ ಆಗುತ್ತೆ. ಎಲ್ಲನೂ ಅಲ್ಲಿ ಜೊತೆ ಕ್ವಶನ್ಸ್ ಚೇಂಜ್ ಆಗ್ಬೋದು, ಕೇಳೋ ರೀತಿ ಚೇಂಜ್ ಆಗ್ಬೋದು, ಬಟ್ ಕೊನೆಗೆ ಅಲ್ಟಿಮೇಟ್ ಗೋಲ್ ಅಥವಾ ಅದಕ್ಕೆ ಅಲ್ಟಿಮೇಟ್ ಆನ್ಸರ್ ಸೇಮ್ ಇರುತ್ತೆ. ಕ್ವಶನ್ಸ್ ಅಂತ ಮಾಡ್ಕೊಳ್ಳಿ. ಏನಿಲ್ಲ, 2 months ಪ್ರಿಪ್ರೇಷನ್ ಇಸ್ ಮೋರ್ ದೆನ್ ಎನಫ್. ರ್ಯಾಂಕ್ ಬರ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ಯುವರ್ ಎಕ್ಸಾಮ್ ಹಾಲ್ ಸ್ಟ್ರಾಟಜಿ? ಸೊ ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಅಂತ ಇರಬೇಕಾದ್ರೆ, ಸೊ ಎಕ್ಸಾಮ್ ಹಾಲಲ್ಲಿ ಹೋದ ತಕ್ಷಣ ನಾನು ಎಕ್ಸಾಮ್ ಹಾಲ್ ಅಂದರೆ
ಎಲ್ಲರೂ ಕುತ್ಕೊಂಡು ಬರೆಯೋದಲ್ಲ ಅಲ್ಲಲ್ಲ, ಎಕ್ಸಾಮ್ ಸೆಂಟರಿಗೆ ಹೋದ ತಕ್ಷಣ ಎಲ್ಲರೂ ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ, ಲಾಸ್ಟ್ ಮೂಮೆಂಟ್ ರಿವಿಷನ್ ತುಂಬ ಮಾಡ್ತಾರೆ. ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡೋದಲ್ಲದೆ ಮತ್ತು ನಾವು ಸ್ನೇಹಿತರಿಗೂ ಕೇಳ್ತಾರೆ ಈ ಕ್ವಶನ್ ಗೊತ್ತಾ, ಇದು ಇಂಪಾರ್ಟೆಂಟ್ ಅಂತ. ಸೊ ಅಲ್ಲೇ ದೊಡ್ಡ ಮಿಸ್ಟೇಕ್ ನಾವು ಮಾಡೋದು. ಯಾಕಂದರೆ ಲಾಸ್ಟ್ ಮೂಮೆಂಟ್ ಅಂದರೆ ಪ್ರೆಷರೈಸ್ ಮೂಮೆಂಟ್ ಇರ್ತದೆ. ಸೊ ಅರ್ಜೆಂಟಾಗಿರ್ತದೆ ನಾವು, ಮತ್ತು ನಮ್ಮ ಮೈಂಡ್ ಕೂಡ ಅಯ್ಯೋ ಎಕ್ಸಾಮ್ ಬಂತು ಅಂತ ಅನ್ಕೊತಾ ಇರ್ತೀವಿ, ಫುಲ್ ಟೆನ್ಷನ್ ಆಗಿರುತ್ತೆ. ಸೊ ಆ ಮೂಮೆಂಟಲ್ಲಿ ನಾವು ಏನಾದರೂ ಸ್ವಲ್ಪ ನಮಗೆ ಗೊತ್ತಿರೋದೇ ಮತ್ತು ಓದಿದ್ರು ಕೂಡ ನಾವು ಮರ್ತೋಗ್ಬಿಡ್ತೀವಿ. ಸೊ ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗೇ ನಾವು ಎಕ್ಸಾಮ್ ಸೆಂಟರಿಗೆ ಹೋದ ತಕ್ಷಣ ಯಾವುದೇ ಫ್ರೆಂಡ್ಸಿಗೆ ಮಾತಾಡಲಾರ್ದಂಗೆ ಮಾತಾಡಿಸಿ ಪರವಾಗಿಲ್ಲ, ಬಟ್ ಸ್ಟಡೀಸ್ ಬಗ್ಗೆ ಮಾತಾಡಬೇಡಿ. ಸೊ ಮತ್ತು ಆಮೇಲೆ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಆರಾಮ್ಸೆ ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದು ವಾಟರ್ ಕುಡ್ದು, ಅಕಸ್ಮಾತ್ ನಿಮ್ಗೆ ಟೆನ್ಷನ್ ಆಗ್ತಿದ್ರೆ ಲಾಂಗ್ ಬ್ರೀತ್ ತೊಗೊಳ್ಳಿ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಟೆನ್ಷನ್ ರಿಡ್ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಆರಾಮ್ಸೆ ಫುಲ್ ಲಾಂಗ್ ಬ್ರೀತ್ ತೊಗೊಂಡು, ಇವಾಗ ಅಕಸ್ಮಾತ್ ನಿಮಗೆ ಈ ಕ್ವಶನ್ ಬಂದಿಲ್ಲ ಅಂದರೆ ಸೊ ಆ ಕ್ವಶನ್ನ ಮಾರ್ಕ್ ಮಾಡಿ ಇಟ್ಕೊಂಡು ಮತ್ತೆ ಟೆನ್ಷನ್ ಆಗ್ಲಾರ್ದಂಗೆ ಅಯ್ಯೋ ಫಸ್ಟ್ ಕ್ವಶನೇ ಬರ್ತಾ ಇಲ್ಲ ಮತ್ತು ಇನ್ನು ಪೇಪರ್ ಫುಲ್ ಡಿಫಿಕಲ್ಟ್ ಇರ್ತದೆ ಅಂತ ಹಂಗೆ ಟೆನ್ಷನ್ ಆಗ್ಲಾರ್ದಂಗೆ ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಂಡು ಇನ್ನು ಕ್ವಶನ್ ಪೇಪರೆಲ್ಲ ಕಂಪ್ಲೀಟ್ ಮಾಡಿ ಓದೋದು. ಸೊ ಓದೋದು ಕಂಪ್ಲೀಟ್ ಮಾಡಿದ್ದಾದಮೇಲೆ ನೀವು ಏನೇನು ಕ್ವಶನ್ಸ್ ಬರ್ತದಲ್ಲ ನಿಮಗೆ ಪರ್ಫೆಕ್ಟಾಗಿ, ಸೊ ಅದನ್ನು ಫಸ್ಟು ಅಟೆಂಪ್ಟ್ ಮಾಡಿ. ಆಮೇಲೆ ಉಳ್ಕಿದ್ದು ಇನ್ನೂ ಟೈಮ್ ಇತ್ತಂದ್ರೆ ಅವಾಗ ಯೋಚನೆ ಮಾಡಿ ನಿಮ್ಗೆ ಯಾವ ಡಿಫಿಕಲ್ಟ್ ಕ್ವಶನ್ ಅನಿಸ್ತು. ಸೊ ಹಿಂಗಿದೆ ಚೆನ್ನಾಗಂತ ನಾನು ಹೇಳಿದರೆ ಎಕ್ಸಾಮ್ ಸ್ಟ್ರಾಟಜಿ ಅಂತ ಬರೋದಾದರೆ, ಏನೂ ಪ್ರಿಪೇರ್ ಆಗಿಲ್ಲ, ನಾನು ಏನೂ ಓದಿಲ್ಲ ಅನ್ನೋ ಮೂಮೆಂಟ್ ಇದ್ರೂ ಕೂಡ ಏನೂ ಟೆನ್ಷನ್ ಆಗಬಾರ್ದು. ಯಾಕಂತಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಹೋದಾಗ ನಿಮ್ಮ ಮೈಂಡ್ ಫುಲ್ ಫ್ರೀ ಆಗಿರಬೇಕು. ಯಾವಾಗ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೆ ಯು ಕ್ಯಾನ್ ರೈಟ್ ಎನಿಥಿಂಗ್. ಏನಾದರೂ ಒಂದು ಬರೆದು ಪಾಸ್ ಆಗೋ ಅಥವಾ ಏನೋ ಮಾರ್ಕ್ಸ್ ಬರೋಂಥದ್ದು ಇರುತ್ತೆ. ಸೊ ಏನಾದರೂ ಒಂದು ಕ್ವಶನ್, ಇವಾಗ ನಾನು ನಿನ್ನೆ ಒಂದು ಕ್ಯಾಂಪ್ ಓದಿದ್ದೆ, ಒಂದು ಚಾಪ್ಟ್ರಲ್ಲಿ ಕ್ವಶನ್ ಓದಿದ್ದೆ, ಲಾಸ್ಟ್ ಪಾಯಿಂಟ್ ಯಾಕೆ ಬರ್ತಾ ಇಲ್ಲ ಅಂತ ಏನೋ ಪಾಯಿಂಟ್ ಬಂದರೆ ಅದನ್ನೇ ಯೋಚನೆ ಮಾಡ್ತಾ ಟೆನ್ಷನ್ ಆಗಬಾರ್ದು, ಕಾಮ್ ಆಗಿರಬೇಕು ಫಸ್ಟ್ ಪಾಯಿಂಟ್. ಅದಾದಮೇಲೆ ಪ್ರಣವ್ ಮೆನ್ಷನ್ ಮಾಡಿದಂಗೆ ನಂಗೆ ಯಾವುದೋ ಒಂದು ಕ್ವಶನ್ ಗೊತ್ತಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಬರೆಯುವಂಥದ್ದು ಸೆಕೆಂಡ್ ಪಾಯಿಂಟ್. ಎಕ್ಸಾಮ್ ಹಾಲ್ ಬಂದ ತಕ್ಷಣ ಯಾವುದೋ ಫ್ರೆಂಡ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಈ ಕ್ವಶನ್ ಗೊತ್ತಾ, ಆ ಕ್ವಶನ್ ಗೊತ್ತಾ, ನೀನು ಇಷ್ಟೋದ್ದ, ನಾನು ಎಲ್ಲ ಚಾಪ್ಟರ್ ಓದ್ಬಿಟ್ಟಿದ್ದೀನಿ, ನೀನು ಓದಿಲ್ಲ, ಆ ಥರ ಡಿಮೋಟಿವೇಟ್ ಮಾಡೋರು ಕೂಡ ಇರ್ತಾರೆ. ಅಂಥವ್ರ ಜೊತೆ ಮಾತಾಡ್ದಂಗೆ ಬಂದ ತಕ್ಷಣ ನಿಮ್ಮ ಪಾಡಿಗೆ ಸೈಲೆಂಟಾಗಿ ಕೂತ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ನಿಮ್ದು ಏನಿದೆ ಎಕ್ಸಾಮ್ ಬರ್ಬಿಟ್ಟು ಆಚೆ ಬರಬೇಕು. ಆಮೇಲೆ 4th ಪಾಯಿಂಟು, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆದರೆ ನಿಮ್ಗೆ ಅರ್ಧ ಅಲ್ಲೇ ಭಯ ಹುಟ್ಟಿದಂಗೆ. ಯಾವಾಗ ಪ್ಯಾನಿಕ್ ಆಗ್ತೀರಾ ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಕೂಡ ಮರ್ತೋಗ್ಬಿಡ್ತೀರಾ. ಸೊ ಕಾಮಾಗಿದ್ದು ನಿಮ್ಗೆ ಏನೇನು ಗೊತ್ತು ಅದನ್ನೆಲ್ಲ ಫಸ್ಟ್ ನೀಟಾಗಿ ಬರ್ತೀವಿ. 10 ಕ್ವಶನ್ಸ್ ಇದ್ದರೆ 10ರಲ್ಲಿ ನಂಗೆ 3 ಗೊತ್ತಿರೋದು ಅಂದರೆ 3 ಫಸ್ಟ್ ನೀಟಾಗಿ ಬರ್ದಿದೆ. ಸೊ ಎಕ್ಸಾಮ್ ಎಡಿಟರ್ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ 3 ಕ್ವಶನ್ಸ್ ಪರ್ಫೆಕ್ಟಾಗಿ ಬರ್ದಿದ್ದಾರೆ ಅಂತ ಅನಿಸಿದ್ರೆ ಮಿಕ್ಕಿದೆಲ್ಲ ಕ್ವಶನ್ ನೀವು ಏನೋ 100% 50% ಪರ್ಫೆಕ್ಟಾಗಿ ಬರೆದು ಕೂಡ ರೈಟ್ ಹಾಕೊಂಡು ಹೋಗ್ಬಿಡ್ತಾರೆ. ಆ ಚಾನ್ಸಸ್ ಕೂಡ ಇರುತ್ತೆ, ತುಂಬ ಇರುತ್ತೆ. ಸೊ ಫಸ್ಟ್ ನಿಮ್ಗೆ ಯಾವ ಕ್ವಶನ್ಸ್ ಗೊತ್ತಿರುತ್ತೆ ಅದನ್ನು ನೀಟಾಗಿ ಬರೆದು ಪೇಜ್ ಫಿಲ್ ಮಾಡಿ, ಫಸ್ಟ್ 3-4 ಪೇಜಸ್. ಫಸ್ಟ್ ಇಂಪ್ರೆಷನ್ ಚೆನ್ನಾಗಿ ಬಂದರೆ ಅವ್ರು ಮುಂದೆ ಎಲ್ಲ ಪೇಪರ್ಸ್ ಕೂಡ ಅವ್ರ ಆನ್ಸರ್ ನೋಡದೆ ರೈಟ್ ಹಾಕೋ ಚಾನ್ಸಸ್ ಕೂಡ ಇದೆ. PUC ಮಾಡ್ತಾರೆ ಆ ಥರ. ಸೊ ನೀವು ಅದನ್ನು ನೋಡಿಕೊಂಡು ಮುಂದೆ ಎಕ್ಸಾಮ್ ಹೆಂಗೆ ಬರಿಬೋದು ಅಂತ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ನೀಟಾಗಿ ಸ್ಟ್ರಾಟಜಿ ಮಾಡ್ಕೊಂಡು ಬರಿಬೋದು. ಆ್ಯಂಡ್ ಈಗ ಒಂದು ಏನಂದರೆ ಎಲ್ಲರೂ ಎಕ್ಸಾಮ್ ಹೋಗುವಾಗ ಹೆಂಗೆ ಇರ್ಬೇಕಂತ ಹೇಳ್ತಾರೆ. ನಾನು ಎಕ್ಸಾಮ್ ಆದಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ. ಬಿಕಾಸ್ ಒಂದು ಎಕ್ಸಾಮ್ ಆದಮೇಲೆ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವು ಅದೇ ಇಂಪ್ರೆಷನಲ್ಲಿ ಇಟ್ಬಿಡ್ತೀವಿ, ಮತ್ತೆ ಮೈಂಡ್ಸೆಟ್ಟಲ್ಲಿ ಈ ಪೇಪರ್ ಚೆನ್ನಾಗಾಗಿಲ್ಲ, ಏನು ಮಾಡೋದು, ಅಥವಾ ಚೆನ್ನಾಗಿ ಮಾಡಿಲ್ಲ, ಗೊತ್ತಿತ್ತು ಬರೆದಿಲ್ಲ, ಅಥವಾ ಟೈಮ್ ಆಗೋಯ್ತು, ನನಗೆ ಇದು ಆನ್ಸರ್ಸ್ ಗೊತ್ತಿತ್ತು, ಇಷ್ಟು ಮಾರ್ಕ್ಸ್ ಹೋಗ್ತಿದೆ ಅಂತ ಹಂಗೆ ಇದ್ದು ನೆಕ್ಸ್ಟ್ ಪೇಪರಿಗೆ ಎಫೆಕ್ಟ್ ಆಗುತ್ತೆ ಅದು ಜಾಸ್ತಿ. ಸೊ ಇವತ್ತು ಎಕ್ಸಾಮ್ ಆಯಿತಾ, ಅದು ಪೇಪರ್ ಬಿಟ್ಬಿಡಿ, ಅಲ್ಲಿ ಏನಾದರೂ ಮತ್ತೆ ಡಿಸ್ಕಷನೇ ಬೇಡ. ಅದು ಆನ್ಸರ್ ಏನು ಕರೆಕ್ಟ್ ಇದೆ, ಏನು ತಪ್ಪಿದೆ, ಏನು ಬೇಡ. ಯಾಕೆಂದರೆ ಮತ್ತೆ ಡಿಸ್ಕಷನ್ ಮಾಡಿ ಏನು ಪ್ರಯೋಜನ ಇಲ್ಲ. ಇವಾಗ ನೀವು ಹಿಂದೆ ಹೋಗಿ ಬರೆಯೋದಕ್ಕಾಗಲ್ಲ, ಡಿಸ್ಕಷನ್ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗಲ್ಲ. ಎಕ್ಸಾಮಿಂದ ಹಾಲಿಂದ ಈಚೆ ಬರ್ತಿದ್ದಂಗೆ ಆ ಪೇಪರ್ ಬಗ್ಗೆ ನೋ ಡಿಸ್ಕಷನ್, ಯಾವುದೊಂದು ಕ್ವಶನ್ ಡಿಸ್ಕಷನ್ ಮಾಡಿಬಿಡಿ. ಕರೆಕ್ಟಾಗಿ ಪೇರೆಂಟ್ಸ್ ಜೊತೆ ನೀವು ನಿಮ್ಮ ಮನೆಗೆ ಹೋಗ್ಬಿಡಿ, ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಪೇಪರ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಹಿಂದಿನ ಪೇಪರ್ ಏನಾಗಿತ್ತು ಏನೂ ಬೇಡ, ಚೆನ್ನಾಗಿ ಆಗಿಲ್ಲ ಅಂದ್ರೆ ಬಿಟ್ಬಿಟ್ಟು. ಕೆಲವು ಬಾರಿ ನಾವು ಚೆನ್ನಾಗಿ ಆಗಿಲ್ಲ ಅಂದ್ಕೊಂಡಿರ್ತೀವಿ, ಬಟ್ ನಮ್ಗೆ ರಿಸಲ್ಟ್ ಬಂದಾಗ ನಮಗೆ ಗೊತ್ತಿಲ್ಲ ಅದೇ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಬಂದಿರೋದು ಮಾರ್ಕ್ಸ್. ಸೊ ನಾವು ಅದ್ರ ಬಗ್ಗೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡ್ತಾ ನೆಕ್ಸ್ಟ್ ಪೇಪರ್ಸ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅವಾಗ ಒಂದೊಂದು ಚೈನ್ ಲಿಂಕ್ ಇದ್ದಾಗ ಒಂದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಚೆನ್ನಾಗಾಗಲ್ಲ, ಟೋಟಲಾಗಿ ಏನಾಗುತ್ತೆ ಯಾವುದು ಚೆನ್ನಾಗಾಗಲ್ಲ. ಸೊ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕಡಿಮೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಅಲ್ಲಿಂದಲ್ಲೇ ಬಿಟ್ಬಿಡಿ. ಆ್ಯಂಡ್ ಎಕ್ಸಾಮ್ ಹಾಲಲ್ಲಿ ನೀವೇನಾದರೂ ರ್ಯಾಂಕಿಗೆ ಟ್ರೈ ಮಾಡ್ತಾ ಇದ್ದರೆ ದಯವಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡಿ. ಬರೀ 100 ಮಾರ್ಕ್ಸಿಗೆ ಬರೆದ್ರೆ ಖಂಡಿತವಾಗ್ಲೂ 100/100 ಬರಲ್ಲ. ನಾನು ಎಕ್ಸಾಂಪಲ್ ಇದ್ದೀನಿ, ನಾನು 100 ಮಾರ್ಕ್ಸ್ ಇತ್ತಂದರೆ 130 ಮಾರ್ಕ್ಸ್ಗೆ 120 ಮಾರ್ಕ್ಸ್ಗೆ ಬರೆದ್ಬಿಟ್ಟು ಬರ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಕ್ವಶನ್ಸ್ ಏನಿದೆ ಎಲ್ಲ ಮೇಲೂ 1 ಅಂತೂ ಮಿನಿಮಮ್ ಟ್ರೈ ಮಾಡ್ತಾ ಇದ್ದೆ. ಫಸ್ಟು ಎಷ್ಟು ಕೇಳಿದರೆ ಅಷ್ಟು ಬರೆದ್ಬಿಡಿ, ಆಮೇಲೆ ಮಿಕ್ಕಿ ಟೈಮಲ್ಲಿ ಒಂದೊಂದೇ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಆ್ಯಂಡ್ ಯಾವಾಗೂ ಅಷ್ಟೇ ಪೇಪರ್ ವ್ಯಾಲಿಡೇಟಲ್ಲಿ ಮಾಡೋರು ನಮ್ಗೆ ಯಾವ ಕ್ವಶನ್ ಜಾಸ್ತಿ ಮಾರ್ಕ್ಸ್ ಬಂದಿದೆ ಎಕ್ಸ್ಟ್ರಾ ಬರೆದಿದ್ದಾಗ ಆ ಕ್ವಶನ್ ನಮಗೋಸ್ಕರ ಅಂತಲೇ ಕರೆಕ್ಷನ್ ಮಾಡೋದು. ಜಾಸ್ತಿ ಯಾವ್ದು ಬಂದಿದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ರ್ಯಾಂಕ್ ಬರೋಕ್ಕೆ ಟ್ರೈ ಮಾಡೋರಿಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಆರ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂಪಾರ್ಟೆಂಟ್, ಹೌ ಡಿಡ್ ಯು ಯೂಸ್ ದಮ್?
ಕಂಪ್ಲೀಟಾಗಿ ಒಟ್ಟಿಗೆ ಹೇಳಿದ್ದೇನೆ. ಸೊ ಒಬ್ವಿಯಸ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರೀವಿಯಸ್ ಇಯರ್ಲಿಂದನೇ ಮ್ಯಾಕ್ಸಿಮಮ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಮಿನಿಮಮ್ 50% ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ಇರ್ತದೆ ಕರೆಂಟ್ ಇಯರ್ ಕೂಡ. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಎಷ್ಟು ಸಾಲ್ವ್ ಮಾಡಿದರೆ ಅದು ನಮಗೆ ಅಷ್ಟು ಒಳ್ಳೆಯದು. ಇವಾಗ ನಾವು ಅಕಸ್ಮಾತ್ ಎಕ್ಸಾಮ್ಗೋಸ್ಕರನೇ ಸಪ್ರೇಟಾಗಿ ಏನು ಓದಿಲ್ಲ ಅಂದರೂ ಕೂಡ, ಬಟ್ ಪ್ರೀವಿಯಸ್ ಇಯರ್ ಅಟ್ಲೀಸ್ಟ್ ಒಂದು ಅವಾಗ ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ನಾವು 9 to 10 ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಾವು ಎಕ್ಸಾಮ್ನ ಆರಾಮ್ಸೆ 75+% ತೆಗಿಬೋದು ಅಂತ. ಅದಕ್ಕೆ ಸೊ ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾತ್ರ ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಆ್ಯಂಡ್ ನಾನು ಮತ್ತು ಇವರು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ಅವರು ಹೇಳಿದ ನಾನು ಹೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಇದೆ. ಇವರು ಹೇಳಿದಂಗೆ ಮೆಜಾರಿಟಿ ಸಿಲೆಬಸ್ ಕಂಪ್ಲೀಟ್ ಕವರ್ ಆಗುತ್ತೆ, ರಿಪೀಟ್ ಆಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆದಷ್ಟು ಟ್ರೈ ಮಾಡಿ. ಲಾಸ್ಟಲ್ಲಿ ನೀವೇನು ಪ್ರಿಪೇರ್ ಆಗಿಲ್ಲ ಅಂದರೂ ಅಷ್ಟೇ, ನಿಮ್ಮ ಸಬ್ಜೆಕ್ಟ್ಸ್ ಎಲ್ಲ ಚಾಪ್ಟರ್ಸ್ ಮುಗಿಸಿಲ್ಲ ಅಂದರೂ ಅಷ್ಟೇ, ಪ್ರೀವಿಯಸ್ ಇಯರ್ ಪೇಪರ್ಸು ಅಟ್ಲೀಸ್ಟ್ 5 to 6 ಇಯರ್ಸ್ ಬ್ಯಾಕ್ದಲ್ಲಿ ತೊಗೊಂಡು ನೀವು ಸಾಲ್ವ್ ಮಾಡಿ, ಅಲ್ಲೇ ನಿಮ್ಗೆ ಎಷ್ಟು ಮೆಜಾರಿಟಿ ಸಿಲೆಬಸ್ ಕವರ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟೇ. ಆ್ಯಂಡ್ ಲಾಸ್ಟ್ ಸೆಗ್ಮೆಂಟ್ ಹೋಗೋಣ, ಮೈಂಡ್ಸೆಟ್ ಆ್ಯಂಡ್ ಅಡ್ವೈಸ್. ಹೌ ಡಿಡ್ ಯು ಹ್ಯಾಂಡಲ್ ಸ್ಟ್ರೆಸ್ ಆ್ಯಂಡ್ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್? ಸೊ ಹೌ ಡಿಡ್ ಯು ಹ್ಯಾಂಡಲ್ ಸ್ಟ್ರೆಸ್ ಅಂತ ಹೇಳಿದರೆ, ನನಗೆ ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಅನ್ನೋ ಕ್ವಶನ್ ಯಾವಾಗ ಬರುತ್ತೆ ಅಂದರೆ, ಒಂದು ಎಲ್ಲ ತುಂಬ ಗೊತ್ತಿದೆ ಆ ಸಬ್ಜೆಕ್ಟ್ ಬಗ್ಗೆ ಅಂದರೆ ಅವಾಗ ಸ್ಟ್ರೆಸ್ ಬರುತ್ತೆ. ಯಾಕಂದರೆ ಫುಲ್ಲು ನಮ್ಮ ಮೈಂಡ್ನ ಫುಲ್ ಓವರ್ ಸ್ಟಫ್ ಮಾಡಿಬಿಟ್ಟಿರ್ತೀವಿ. ಸೊ ಆವಾಗ ಎಕ್ಸಾಮ್ ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ಕ್ವಶನ್ ಕೇಳಿರ್ತಾರೆ, ಅದು ತುಂಬ ಈಸಿನೇ ಇರ್ತದೆ, ನಮ್ಮ ಮೈಂಡಲ್ಲಿ ತುಂಬ ನಾಲೆಜ್ ಇರ್ತೈತಲ್ಲ. ಸೊ ಆ ಸಿಚುವೇಷನಲ್ಲಿ ಒಂದು ಸ್ಟ್ರೆಸ್ ಆಗ್ಬೋದು. ಸೊ ಆ ಟೈಮಲ್ಲಿ ನಾವು ಜಾಸ್ತಿ ಓವರ್ಫ್ಲೋ ಮಾಡಲಾರ್ದಂಗೆ ಫಸ್ಟ್ ಆ ಕ್ವಶನ್ ಓದಿ, ಆ ಕ್ವಶನಿಗೆ ಎಷ್ಟು ಬರೀಬೇಕು, ಆ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಿದ್ದಾರೆ, ಆ ಮಾರ್ಕ್ಸಿಗೆ ತಕ್ಕಂಗೆ ಬರೀಬೇಕು. ಸೊ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ಟ್ರೆಸ್ ಯಾವಾಗ ಆಗುತ್ತೆ, ನಾವು ಏನು ಓದೇ ಇಲ್ಲ, ಎಕ್ಸಾಮ್ ಹತ್ರ ಬಂದುಬಿಡ್ತು, ಸೊ ಆವಾಗ ಫುಲ್ ಸ್ಟ್ರೆಸ್ ಆಗುತ್ತೆ. ಅವಾಗ ನಾವು ಸ್ಟ್ರೆಸ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಗೊತ್ತಿರೋದು ಕೂಡ ಮರ್ತೋಗ್ಬಿಡ್ತೀವಿ ನಾವು. ಸೊ ಅವಾಗ ಸ್ಟ್ರೆಸ್ ಮಾಡ್ಕೊಳ್ಳಾರ್ದಂಗೆ ನೀಟಾಗಿ ಲಾಂಗ್ ಬ್ರೀತ್ ತೊಗೊಂಡು ಫಸ್ಟ್ ಕಾಮ್ ಮಾಡಿಕೊಂಡ್ರೆ, ನೀವು ಕ್ಲಾಸಲ್ಲಿ ಏನೋ ಒಂದು ಕೇಳಿರ್ತಾರೆ, ಟೀಚರ್ ಏನೋ ಒಂದು ಹೇಳಿರ್ತಾರೆ, ಬಟ್ ಆವಾಗ ಅದು ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ ಬರೋ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಅದು ನೆನಪಿಗೆ ಬರುತ್ತೆ. ಯಾವಾಗ ಬರುತ್ತೆ, ನೀವು ಸ್ಟ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಮಾತ್ರ. ಸೊ ನೀವು ತಮಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ನಮಗೆ ಆಗ್ತಾನೇ ಇಲ್ಲ ಅನ್ನೋದು ಹಂಗೇನಾದರೂ ಇದ್ದರೆ, ಸೊ ಫಸ್ಟಿಂದನೇ ನೀವು ಕ್ವಶನ್ ಪೇಪರ್ಸ್ನ ಮನೆಯಲ್ಲೇ ಸಾಲ್ವ್ ಮಾಡಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆವಾಗ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ, ಓಕೆ ನಾನು ಸಾಲ್ವ್ ಮಾಡ್ಬೋದು ಅಂತೇಳಿ. ಸೊ ಆಟೋಮೆಟಿಕಾಗಿ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಇಲ್ಲ ನಿಮ್ಗೆ ಅಷ್ಟೂ ರೆಡ್ಯೂಸ್ ಆಗ್ತಿಲ್ಲ ಅಂದರೆ ಪ್ರಾಣಾಯಾಮ ಇಲ್ಲ ಮೆಡಿಟೇಷನ್ ಅಂತ ಟೆಕ್ನಿಕ್ಸ್ ಯೂಸ್ ಮಾಡಿ ಅಷ್ಟೇ. ನಾನು ಅವ್ರ ಸ್ಟ್ರೆಸ್ ಬಗ್ಗೆ ಹೇಳಿದ್ರು, ನಾನು ಮೈಂಡ್ಸೆಟ್ ಬಗ್ಗೆ ಹೇಳ್ತೀನಿ. ಎಕ್ಸಾಮ್ ಹಾಲ್ ಅಥವಾ ಯಾವುದೇ ಎಕ್ಸಾಮ್ ಆಗಿರ್ಬೋದು, ನೀವು ಮೈಂಡ್ಸೆಟ್ ಹೆಂಗಿರಬೇಕು ಅಂತಂದರೆ, ಯಾವಾಗಲೂ ನಮ್ಮ ಸರ್ ಒಬ್ರು ಹೇಳೋರು, ಏಮ್ ಅಟ್ ತಮ್ಮೂನ್ ಅಟ್ಲೀಸ್ಟ್ ವಿಲ್ ಎಂಡ್ ಅಪ್ ವಿತ್ ಸ್ಟಾರ್ ಅಂತ. ಅಂದರೆ ನೀವು ಯಾವಾಗಲೂ ನಿಮ್ಮ ಗುರಿ ಯಾವಾಗಲೂ ಫುಲ್ ಎತ್ತರಕ್ಕೆ ಇರಬೇಕು, ಅಟ್ಲೀಸ್ಟ್ ನೀವು ಅಲ್ಲಿ ರೀಚ್ ಆಗಿರೋ ಅಂದರೆ ಇಲ್ಲರೂ ರೀಚ್ ಆಗ್ತೀರಾ ಅಂತ. ಸೊ ನಿಮ್ಮ ಮೈಂಡ್ಸೆಟ್ ಯಾವಾಗಲೂ ನಾನು ರ್ಯಾಂಕ್ ಬರಬೇಕು, ನಾನು ಫಸ್ಟ್ ರ್ಯಾಂಕೇ ಬರಬೇಕು, ನಾನು 100 out of 100 ಬರಬೇಕು ಅಂತ ಏನು ಮಾಡಿದ್ರೆ, ಅವಾಗ 100 ಬಂದಿಲ್ಲ ಅಂದರೆ 95, 90 ಬರುತ್ತೆ. ನಾವು ಯಾವಾಗಲೂ ಟಾರ್ಗೆಟ್ಸ್ನ ಕಮ್ಮಿ ಇಟ್ಕೊಂಡ್ರೆ 70, 60 ಇಟ್ಕೊಂಡ್ರೆ ಅವಾಗ ನೀವು ಇನ್ನೂ ಕಮ್ಮಿ ಆಗಿಬಿಡ್ತೀರ. ಸೊ ನಿಮ್ಮ ಮೈಂಡ್ಸೆಟ್ ಯಾವಾಗಲೂ ಜಾಸ್ತಿ ಏನು ಮಾಡ್ತಾ ಇರಬೇಕು. ಆಮೇಲೆ ಇವಾಗ ಒಂದು 10 ಚಾಪ್ಟರ್ ಇದೆ ಓದೋಕ್ಕೆ ಅಂತ ಅಂದ್ಕೊಳ್ಳೋಣ. 10 ಚಾಪ್ಟ್ರಲ್ಲಿ ನಾನು ಇವಾಗ ಟೈಮ್ ತುಂಬ ಕಮ್ಮಿ ಇದೆ ಅಥವಾ ಟೈಮ್ ಇದೆ ಓದ್ತೀನಿ ಅಂತ ಅಂದ್ಕೊಂಡು ರಿಸ್ಕ್ ತೊಗೊಂಡು ಫುಲ್ ಎಲ್ಲ ಚಾಪ್ಟರ್ಸು ಓದಬೇಕು. ನನಗೆ ಟೈಮ್ ಇದೆ, ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ನಿಮ್ಮ ಕೆಪಬಿಲಿಟಿ ಇದ್ದರೆ ರಿಸ್ಕ್ ತೊಗೊಂಡು ಓದಬೇಕು. ನೀವು ರಿಸ್ಕ್ ತೊಗೊಂಡು ಅಂದರೆ ನಿಮ್ಮ ಲೈಫಲ್ಲಿ ರಿಸ್ಕಿನ ಆಗೋದೇ ಇಲ್ಲ. ಸೊ ರಿಸ್ಕ್ ಇದ್ದೇ ರಿಸ್ಕ್ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ರಿಸ್ಕ್ ತೊಗೊಳ್ಬೇಕು, ರಿಸ್ಕ್ ತೊಗೊಂಡು ಅದನ್ನು ಸಾಧಿಸಬೇಕು. ಆ ಥರ ಮೈಂಡ್ಸೆಟ್ ಇರಬೇಕು. ಎಕ್ಸಾಮ್ ದಿವಸ ಬಂದಾಗ, ಇವಾಗ ಎಕ್ಸಾಮ್ ಹಿಂದಿನ ದಿವಸ ಎಲ್ಲ ನಾನು ರ್ಯಾಂಕ್ ಬರಬೇಕು ಹಂಗೆ ಅಂತ ಅಂದ್ಕೊಂಡಿರ್ತಾರೆ. ಎಕ್ಸಾಮ್ ಹತ್ರ ಬಂತು ಇವಾಗ, ಸೊ ನಾನು ಅಂದ್ಕೊಂಡಿದ್ದೆ ರ್ಯಾಂಕ್ ಬರಬೇಕು ಅಂತ, ಬಟ್ ಈಗ ಎಕ್ಸಾಮ್ ಇನ್ನೂ ಪ್ರಿಪೇರ್ ಆಗಿಲ್ಲ, ಏನು ಮಾಡಲಿ ಇವಾಗ? ಸೊ ಇವಾಗ ಪಾಸ್ಟ್ ಇಸ್ ಪಾಸ್ಟ್, ಮುಗ್ದೋಯ್ತು. ಅವಾಗ ಅಂದ್ಕೊಂಡಿದ್ದೆ ಫಸ್ಟ್ ದಿವಸ ರ್ಯಾಂಕ್ ಬರಬೇಕು ಅಂತ, ಆ ಪ್ರಿಪ್ರೇಷನ್ ಮಾಡ್ಕೊಬಂದು ಅದೇ ಲೆವೆಲ್ ಇದ್ದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ನೀವು ಆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿಲ್ಲ, ಇವಾಗ ನನಗೆ ಇವಾಗ 80% ಸಿಲೆಬಸ್ ಕವರ್ ಮಾಡಿದ್ದೀನಪ್ಪ, 100% ಆಗಿಲ್ಲ, ಓಕೆ ಗುಡ್, ವೆಲ್ ಆ್ಯಂಡ್ ಗುಡ್. 80% ಆದ್ರೂ ಮಾಡಿದ್ದೀನಿ, ಏನು ಫೇಲ್ ಆಗ್ತಾ ಇಲ್ಲ. ಇವಾಗ 80% ಆದ್ರೂ ಇದೆ. ಎಕ್ಸಾಮಲ್ಲಿ ಬಂದಮೇಲೆ ದೇವರು 80% ಓದಿ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಬರೀತೀನಿ, ಆ ಮೈಂಡ್ಸೆಟ್ ಬರಬೇಕು. ಸೊ ಎಕ್ಸಾಮ್ ಮುಗೀತು ಅವತ್ತಿನ ದಿವಸ, ಅವಾಗ ಅನ್ಕೊಂತೀರಾ 80% ಬರ್ದಿದ್ದೀನಿ, ಎಷ್ಟು ಬರುತ್ತೆ ಏನು ಅಂತ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬಿಟ್ಬಿಡ್ಬೇಕು. ಇವಾಗ ಎಕ್ಸಾಮ್ ಆಯಿತು, ಮುಗೀತೆಲ್ಲ, ಆಮೇಲೆ ಚಿಲ್ಲಾಗಿರ್ಬೇಕು. ಸೊ ಮೈಂಡ್ಸೆಟ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಇರಬೇಕು, ಅದನ್ನು ಅಚೀವ್ ಮಾಡೋ ಕೆಪಬಿಲಿಟೀಸ್ ಇದ್ದರೆ ಕ್ಯಾರಿ ಮಾಡಿರಿ, ಮುಗಿಸ್ರಿ, ಸಾಧಿಸ್ರಿ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡಿ. ಏನಾದ್ರು ಬೇರೆಯವ್ರಿಗಿಂತ ಕಂಪೇರ್ ಮಾಡಿ ಏನಾದ್ರು ಸಾಧನೆ ಮಾಡಿರ್ತೀರಾ ಅಂತ ಆ ಮೈಂಡ್ಸೆಟ್ ಇದೆ. ಸೊ ಇವರು ಸ್ಟ್ರೆಸ್ ಬಗ್ಗೆ ಹೇಳಿದ್ರು, ಮೈಂಡ್ಸೆಟ್ ಬಗ್ಗೆ ಹೇಳಿದ್ರು, ನಾನು ಡಿಸ್ಟ್ರಾಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಫೋನ್ನ ದಯವಿಟ್ಟು ಅವಾಯ್ಡ್ ಮಾಡಿ.
ಈಗ ಆಬ್ವಿಯಸ್ ಆಗಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನಿಮ್ಮ ಫೋನ್ ಇಲ್ಲ ಅಂತ ನಾನು ವಿಡಿಯೋ ನೋಡ್ತಾ ಇರಲ್ಲ. ಸೊ ನಿಮ್ಮ ಫೋನ್ ಆದ್ರೂ ಆಗಲಿ, ಪೇರೆಂಟ್ಸ್ ಫೋನ್ ಆದ್ರೂ ಆಗಲಿ ತುಂಬ ಅವಾಯ್ಡ್ ಮಾಡಿ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಟಿಪ್ಸ್ ಕೊಡ್ಬೋದಂದ್ರೆ ಸ್ಕ್ರೀನ್ ಟೈಮ್ ಇಡಿ. ಇವಾಗ ಐಫೋನ್ ಅಥವಾ ಬೇರೆ ಫೋನಲ್ಲೂ ಇದ್ದಾನೆ, ನೀವು ಯಾವ ಆ್ಯಪ್ಗೆ ಎಷ್ಟು ಟೈಮ್ ಕೊಡ್ತಿದ್ದೀರಾ ಅಂತ ಅದು ಅಲ್ಲಿ ತೋರಿಸ್ತಾ ಇರುತ್ತೆ. ಆ್ಯಂಡ್ ನೀವು ಲಿಮಿಟ್ ಕೂಡ ಇಡ್ಬೋದು. ಈಗ ನನ್ನ ಮೊಬೈಲಲ್ಲೇ ನಾನು ಇಟ್ಟಿದ್ದೀನಿ ವಾಟ್ಸಪ್ ಪೋಸ್ಟ್ನ ಬರೋದು. ಆ್ಯಂಡ್ ನಾನು ಎಕ್ಸಾಮ್ ಟೈಮಲ್ಲಿ ಇಂಟರ್ ಎಕ್ಸಾಮ್ ಟೈಮಲ್ಲಿ PUಲೆಲ್ಲ ಇದು ಫಾಲೋ ಮಾಡಿಲ್ಲ. ಇಂಟರ್ ಎಕ್ಸಾಮ್ ಟೈಮಲ್ಲಿ CA ಟೈಮಲ್ಲೆಲ್ಲ ಫಾಲೋ ಮಾಡಿದ್ದೀನಿ. ಹಾಫ್ ಆನ್ ಅವರ್ ಅಷ್ಟೇ ಒಂದು ಆ್ಯಪ್ಗೆ ಅಂತ ಹೇಳ್ತೀವಿ. ಇಲ್ಲಾಂದರೆ ಯೂಟ್ಯೂಬ್ನ ಡಿಲೀಟ್ ಮಾಡಿದ್ದೀನಿ. ನಾನು ಅಷ್ಟು ಯೂಟ್ಯೂಬಲ್ಲಿ ಇದ್ದವಳು, ಯೂಟ್ಯೂಬ್ನ ಡಿಲೀಟ್ ಮಾಡಿದ್ದೆ ನಾನು. ನೀವು ನಮ್ಮಲ್ಲ ಇಂಟರ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ 1 ಮಂತ್ ನಾನು ಟೈಮ್ ತೊಗೊಂಡಲ್ಲ, ಬ್ಲಾಗ್ ಎಲ್ಲ ಸ್ಟಾಪ್ ಮಾಡಿದ್ನಲ್ಲ, ಅವಾಗ ಯೂಟ್ಯೂಬ್ ಕೂಡ ಡಿಲೀಟ್ ಮಾಡಿದ್ದೀನಿ ನಾನು. ಯೂಟ್ಯೂಬ್ ಆ್ಯಂಡ್ ವಾಟ್ಸಪ್ಗೆ 1 ಅವರ್ ಟೈಮ್ ಇಟ್ಟಿದ್ದೆ. ಸೊ ಲ್ಯಾಪ್ಟಾಪಲ್ಲಿ ಯೂಟ್ಯೂಬಲ್ಲಿ ಕ್ಲಾಸಸ್ ನೋಡ್ತಾ ಇದ್ದೆ. ಅದಷ್ಟಕ್ಕೆ ರೆಸ್ಟ್ರಿಕ್ಷನ್ ಆಗ್ತಿತ್ತು. ರೀಲ್ಸ್, ಶಾರ್ಟ್ಸ್ ಏನು ಸ್ಕಾಲ್ ಮಾಡ್ತಾ ಇಲ್ಲ. ನೀವು ತುಂಬ ಅಂದರೆ ತುಂಬ ಮೈಂಡ್ ಕ್ಲಿಯರ್ ಮಾಡ್ಕೊಬಿಡಿ. ಎಕ್ಸಾಮ್ ಈ 2 ಮಂತ್ಸ್ ನಾವು ಏನು ಹೇಳ್ದಂಗೆ ಇದ್ಬಿಟ್ರೆ ಎಕ್ಸಾಮ್ ಆದ ತಕ್ಷಣ ನಿಮ್ಗೆ ಕೇಳೋರು ಯಾರು ಇಲ್ಲ, ಓದು ಅನ್ನೋರು ಯಾರು ಇಲ್ಲ. ಈ ಬುಕ್ ಇಟ್ಕೊಂಡು ಕೂರು ಅಂತ ಯಾರು ಹೇಳಲ್ಲ, ನಿಮ್ಗೆ ಏನು ಹೇಳಲ್ಲ. ಮೊಬೈಲ್ ಆದ್ರೂ ಇಟ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಸುತ್ತಾಡಿ, ಟ್ರಿಪ್ಸಿಗೆ ಹೋಗಿ, ಎಲ್ಲನೂ ಆ ದಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಾಲಿಂದ ಈಚೆ ಬಂದಾಗ ಫುಲ್ ಸ್ಯಾಟಿಸ್ಫೈಡ್ ಆಗಿ ಬರಬೇಕು. ಚೆನ್ನಾಗೂ ಬರ್ತಿದ್ದೀನಿ, ನೆಕ್ಸ್ಟ್ ನಾನು ಮತ್ತೆ ಓದಲ್ಲ, ಫುಲ್ ಎಂಜಾಯ್ ಮಾಡ್ತೀನಿ ಅಂತ. ಸೊ ಡಿಸ್ಟ್ರಾಕ್ಷನ್ಸಿಂದ ಕಡಿಮೆ ಆಗಿ, ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ, ಕಾಲ್ಸ್ ಅವಾಯ್ಡ್ ಮಾಡಿ, ತುಂಬ ಇದೆಲ್ಲ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೇದಂತ ಹೇಳ್ತೀನಿ. ಆ್ಯಂಡ್ ಒನ್ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ ಶುಡ್ ಅವಾಯ್ಡ್. ಒಂದೇ ಒಂದು ಮಿಸ್ಟೇಕ್ ಹೇಳಿ, ಒಂದು ಸೆಂಟೆನ್ಸಲ್ಲಿ. ಒಂದೇ ಸೆಂಟೆನ್ಸಲ್ಲಿ ಮಿಸ್ಟೇಕ್ ಹೇಳೋದಂದರೆ ಓವರ್ ಕಾನ್ಫಿಡೆನ್ಸ್. ಸೊ ನನಗೆಲ್ಲ ಗೊತ್ತು, ನಾನು ಚೆನ್ನಾಗಿ ಬರಿತೀನಿ. ಸೊ ಅದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಅವಾಯ್ಡ್ ಮಾಡಿದರೆ, ಸೊ ಸ್ಟೂಡೆಂಟ್ ಇವಾಗ 95 ಏನು ಮಾಡಿದರೆ 98 ಬರ್ಬೋದು. ಇವ್ರು ಹೇಳ್ದಂಗೆ ಸೆಲ್ ಫೋನೇ ತುಂಬ ದೊಡ್ಡ ಮಿಸ್ಟೇಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೋನ್ ನಿಮ್ಮ ಕೈಲಿದ್ದರೆ ನಿಮ್ಮನ್ನ ಕಂಪ್ಲೀಟಾಗಿ ಹಾಳು ಮಾಡ್ತೀನಿ. ನಿಜವಾಗ್ಲೂ 1 ಮಂತ್ ಅಥವಾ 1 ವೀಕ್ ನಿಮ್ಮ ಫೋನ್ ಸೈಡಲ್ಲಿ ಇಟ್ಬಿಟ್ಟು ನೀವು ಓದೋ ಕಡೆ ಫೋಕಸ್ ಮಾಡಿದ್ರೆ ಅದು ತೊಗೊಂಡೋಗೋ ರೀತಿಯೇ ಬೇರೆ ಇರುತ್ತೆ. ಅಕಸ್ಮಾತ್ ನೀವು ಫೋನೇ ಇಟ್ಕೊಂಡು ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ, ಒಂದು ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಬರುತ್ತೆ, ಟಕ್ ಅಂತ ಓಪನ್ ಮಾಡ್ತೀರಾ, ಒಂದು ಸ್ಕ್ರೋಲ್ ಮಾಡ್ತೀರಾ, 100 ಆಗುತ್ತೆ, 1000 ಆಗುತ್ತೆ. ಹಂಗೆ ನಿಮ್ಮ ಫೋನ್ನ ಪಕ್ಕದಲ್ಲಿ ಇಟ್ಟು ಓದಿದ್ರೆ ಅವಾಗ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅದೊಂದು ಮಿಸ್ಟೇಕ್ನ ಸೈಡ್ ಇಟ್ಟಂಗೆ ಆಗುತ್ತೆ. ಸೊ ಲಾಸ್ಟ್ ಕ್ವಶನ್, ಕ್ಯಾನ್ ಆನ್ ಆವ್ರೇಜ್ ಸ್ಟೂಡೆಂಟ್ ಬಿಕಮ್ ಅ ಟಾಪರ್? ಸೊ ಫಸ್ಟ್ ಆಫ್ ಆಲ್ ನನಗೆ ಇದು ಸ್ಟೂಡೆಂಟ್ ಈಸ್ ನಾಟ್ ಅನ್ ಆವ್ರೇಜ್, ಸ್ಟೂಡೆಂಟ್ ಈಸ್ ನಾಟ್ ಅನ್ ಇಂಟೆಲಿಜೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಆವ್ರೇಜ್ ಸ್ಟೂಡೆಂಟ್ ಅಂತ, ಇವಾಗ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಯಾವಾಗ ಹೇಳ್ತಾರೆ, ಆತಗೆಲ್ಲ ಗೊತ್ತು, ಸೊ ಆತ ಟಾಪರ್, ಅದು ಜಾಸ್ತಿ ಮಾರ್ಕ್ಸ್ ಬಂದರೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಸೊ ಜಾಸ್ತಿ ಮಾರ್ಕ್ಸ್ ಬರೋಕ್ಕೆ ಏನು ಕಾರಣ? ಆತ ಲೈಕ್ ನಾರ್ಮಲ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಎಕ್ಸಾಮ್ ಮುಂಚೆ 1 ಡೇ ಬಿಫೋರ್ ಎಕ್ಸಾಮ್ ಇಲ್ಲ 2 ವೀಕ್ಸ್ ಬಿಫೋರ್ ಎಕ್ಸಾಮ್ ಆ ರೀತಿ ಓದೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ರ್ಯಾಂಕರ್ ಸ್ಟೂಡೆಂಟ್ ಆತ ಏನು ಮಾಡ್ತಾನೆ, ಅದು ಮುಂಚೆನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲ್ಲಿ ವ್ಯತ್ಯಾಸ ಇರೋದು ಅಲ್ಲಿ ಓದೋದು, ಅಲ್ಲಿ ಅಂದರೆ ಎಫರ್ಟ್ಸಲ್ಲಿ ವ್ಯತ್ಯಾಸ ಇರೋದು. ಬಟ್ ನಮಗೆ ಕೆಪಬಿಲಿಟಿನೇ ಇಲ್ಲ ಅನ್ಕೊಂಡು ಕುಂದಿರ್ಬೋದು. ದರ್ಶನ್ ಅವ್ರು ಹೇಳ್ದಂಗೆ ಮೈಂಡ್ ಸೆಟ್ ಕೂಡ ಇಂಪಾರ್ಟೆಂಟ್ ಅಲ್ಲಿ. ಸೊ ಎಲ್ಲರಿಗೂ ಸೇಮ್ 24 hours ಇದೆ, ಎಲ್ಲರಿಗೂ ಸೇಮ್ ಇಂಟೆಲೆಕ್ಚುಯಲ್, ಎಲ್ಲರಿಗೂ ಸೇಮ್ ಬ್ರೈನ್ ಇದೆ. ಸೊ ಇಂಥ ಟೈಮಲ್ಲಿ ಆವ್ರೇಜ್ ಸ್ಟೂಡೆಂಟ್, ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಏನೂ ಇಲ್ಲ. ನೀವು ಕೂಡ ಇವಾಗ 10th ಅಕಸ್ಮಾತ್ 50% ಕಡಿಮೆ ತಂದವರು ಕೂಡ ರ್ಯಾಂಕ್ ತರ್ಬೋದು ಸೆಕೆಂಡ್ PUCದಲ್ಲಿ. ಏನು ಮ್ಯಾಟರ್ಸ್ ಅಂದರೆ ಎಫರ್ಟ್ಸ್ ಮ್ಯಾಟರ್ಸ್ ಅಷ್ಟೇ. ಏನು ಓದಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅದು ಗೊತ್ತಿದ್ರೆ, ಮತ್ತು ಗೊತ್ತಿರೋ ಒಂದೇ ಅಲ್ಲ, ಆ ಟೈಮಲ್ಲಿ ಅದನ್ನು ಮಾಡಲೇಬೇಕು. ಆವ್ರೇಜ್ ಇಂಟೆಲಿಜೆಂಟ್ ವ್ಯತ್ಯಾಸ ಬರುತ್ತೆ ಯಾವಾಗ ಅಂತಂದರೆ, ಇವಾಗ ಒಬ್ಬನಿಗೆ ಒಂದು ಚಾಪ್ಟರ್ ಕೊಟ್ಟರೆ ಅವನು 1 hour 2 hours ಓದ್ತಾನೆ, ಇನ್ನೊಬ್ಬರಿಗೆ ಅದೇ ಚಾಪ್ಟರ್ ಕೊಟ್ಟರೆ 5 or 6 hours ತೊಗೊಳ್ತಾರೆ, ಇನ್ನೊಬ್ರು 10 or 12 hours ತೊಗೊಳ್ತಾರೆ. ಸೊ ನೀವು ಯಾವ ರೇಂಜಲ್ಲಿ ಇದ್ದೀರಾ ನೋಡ್ಕೊಳ್ಳಿ ಫಸ್ಟ್. ನೀವು ಆವ್ರೇಜ್ ಅಂದರೆ ನಿಮ್ಮದು ಗ್ರಾಸ್ಪಿಂಗ್ ಸ್ಕಿಲ್ಸ್ ಯಾವ ಥರ ಇದೆ ಮತ್ತು ನೀವು ಕಲ್ತ್ಕೊಳ್ಳೋ ಸ್ಪೀಡ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಸೊ ನಿಮಗೆ ಒಂದೊಂದು ಚಾಪ್ಟರ್ಗೆ ಎಷ್ಟು ಅವರ್ ಕೊಡಬೇಕು. ಸೊ ಇವಾಗ ರ್ಯಾಂಕ್ ಬರಬೇಕು ಅಂತಂದರೆ ಹಿಂಗೆ ಎಲ್ಲ ಚಾಪ್ಟರ್ಸ್ ಗೊತ್ತಿರಬೇಕು, ಎಲ್ಲ ಆನ್ಸರ್ಸ್ ಗೊತ್ತಿರಬೇಕು, ಅವಾಗ ಬರುತ್ತೆ ರ್ಯಾಂಕ್. ಎಲ್ಲ ಡಿಸ್ಟಿಂಕ್ಷನ್ ಬರಬೇಕು ಅಂದರೆ ಎಲ್ಲ ಗೊತ್ತಿರಬೇಕು ನಿಮಗೆ. ಎಲ್ಲ ಗೊತ್ತಿರಬೇಕು ಅಂತಂದರೆ ಎಲ್ಲ ಓದಬೇಕು ಅಂತಂದರೆ ಕುತ್ಕೊಂಡು ಓದಿದ್ರೆ ಮಾತ್ರ. ಸೊ ನೀವೆಲ್ಲ ಚಾಪ್ಟರ್ಸ್ಗೆ ನಿಮಗೆ ಎಷ್ಟೆಷ್ಟು ಅವರ್ಸ್ ಕೊಡಬೇಕು, ನಾನು ಅದು ಕೊಡೋಕ್ಕಾಗುತ್ತಾ, ಕೊಟ್ಟರೆ ಆ್ಯಾವರೇಜಿಂದ ಇಂಟೆಲಿಜೆಂಟ್ ಆಗ್ಬೋದು, ಸೂಪರ್ ಇಂಟೆಲಿಜೆಂಟ್ ಕೂಡ ಆಗ್ಬೋದು. ಸೊ ಇಲ್ಲಿ ಮ್ಯಾಟ್ರ್ ಆಗೋದು ಹಾರ್ಡ್ ವರ್ಕ್ ಎಷ್ಟು ಕೊಡ್ತೀರಾ, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿದೆ, ಡಿಸಿಪ್ಲಿನ್ ಎಷ್ಟಿದೆ. ಈ 3 ಇದ್ದರೆ ಕರೆಕ್ಟಾಗಿ ಹಾರ್ಡ್ ವರ್ಕ್ ಮತ್ತು ಡಿಸಿಪ್ಲಿನ್ ಹಿಡಿದ್ರೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗುತ್ತೆ. ಸೊ ನಮ್ಮ ಸರ್ ಒಂದು ಕೋಟ್ ಹೇಳ್ತಾರೆ ಯಾವಾಗಲೂ, ಡಿಸಿಪ್ಲಿನ್ ವಿಲ್ ಟೇಕ್ ದ ಪ್ಲೇಸ್ ವೇರ್ ಮೋಟಿವೇಶನ್ ಕ್ಯಾನಾಟ್ ಅಂತ. ಸೊ ಒಂದು ದಿವಸ ಕುತ್ಕೊಂಡು ಹುಚ್ಚು ಥರ ಓದೋದಕ್ಕಿಂತ ದಿನ ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನಾಗಿ ಓದಿದ್ರೆ ನಿಮ್ಮನ್ನ ಬೇರೆ ಲೆವೆಲ್ ತೊಗೊಂಡೋಗುತ್ತೆ ಅಂತ. ನಿಮ್ಮ ಸ್ಟ್ರೆಂತ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಕಾಂಪಿಟೇಟರ್ ನೀವೇ ಆಗಿರಬೇಕು, ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ಇವ್ರು ಹೇಳ್ದಂಗೆ ಬೇರೆ ಎಲ್ಲರಿಗೂ ಗ್ರಾಸ್ಪಿಂಗ್ ಪವರ್ ಅಥವಾ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ ಡಿಫ್ರೆಂಟ್ ಇರುತ್ತೆ. 1 hour 10 hours ಏನೇನು ಎಕ್ಸಾಂಪಲ್ ಹೇಳಿದ್ರೆ ಅದೆಲ್ಲ ಕರೆಕ್ಟು. ಸೊ ನಿಮಗೆ ನೀವೇ ಕಾಂಪಿಟೇಟರ್ ಆಗಬೇಕು. ಲಾಸ್ಟ್ ಟೆಸ್ಟಲ್ಲಿ ನಾನು 30 ತೆಗೆದಿದ್ದೆ. ಈ ಟೆಸ್ಟಲ್ಲಿ ಅದಕ್ಕಿಂತ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಜಾಸ್ತಿ ತೆಗೆಯೋಣ, ಮುಂದಿನ ಟೆಸ್ಟಲ್ಲಿ ಅದಕ್ಕಿಂತ 5 ಮಾರ್ಕ್ಸ್ ಜಾಸ್ತಿ ತೆಗೆಯೋಣ. ಸೊ ನಿಮ್ಮನ್ನು ನೀವು ಇಂಪ್ರೂವೈಸೇಷನ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮನ್ನ ತಡೆಯೋದಕ್ಕೆ, ನಿಮ್ಮನ್ನ ಸೋಲ್ಸೋದಕ್ಕೆ ಅಥವಾ ನಿಮ್ಮನ್ನ ಬೀಟ್ ಮಾಡೋದಕ್ಕೆ ಯಾರ ಕೈಲಿ ಹೋಗಲ್ಲ. ನಾನು ನನ್ನ ಎಕ್ಸಾಂಪಲ್ 10th 85% ತೆಗೆದಿದ್ದೆ.
ಅದೇ ನಮಗೆ ತುಂಬ ದೊಡ್ಡ ಹಬ್ಬ. ಫಸ್ಟ್ ಪಿ ಯುಲಿ 90% ತೆಗೆದೆ, ಅದಕ್ಕಿಂತ 5% ಜಾಸ್ತಿ. ಸೆಕೆಂಡ್ ಪಿ ಯುಲಿ 97 ತೆಗೆದೆ. ಸೊ ನಂದು ಯಾವಾಗೂ ಗ್ರಾಫ್ ಮೇಲೆ ಹೋಗಿದೆ, ಕೆಳಗೆ ಹೋಗಿಲ್ಲ. ಸೊ ನೀವೇನಂದ್ರೆ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ. ಒಂದು ಸ್ಥಾನಕ್ಕೆ ಬಂದಿದ್ದೀರ ಅಂದರೆ ಆ ಸ್ಥಾನ ಮೇಲೆ ಹೋಗ್ಬೇಕು, ಅದೇ ಸ್ಥಾನದಲ್ಲಿ ಬೇಕು, ಕೆಳಗಂತೂ ಇಳಿಬಾರ್ದು. ಇಂಪ್ರೂವೈಸೇಷನ್ ಯಾವಾಗೂ ಫೋಕಸ್ ಮಾಡಿ. ಆ್ಯಂಡ್ ಇವಾಗ AI ಜಮಾನ ಆಗಿರೋದ್ರಿಂದ ಯೂಸ್ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು. ಇವಾಗ ತುಂಬ ಬರೀ ಕಷ್ಟಪಟ್ರೇ ಅಲ್ಲ, ಕಷ್ಟಪಡಬೇಕು, ಯಾವ ರೀತಿ ಕಷ್ಟಪಡಬೇಕು, ಎಲ್ಲಿ ಎಫರ್ಟ್ನ ನಾವು ಡಿಕ್ರೀಸ್ ಮಾಡ್ಬೋದು, ಎಲ್ಲಿ ಟೈಮ್ನ ಕಟ್ ಮಾಡ್ಬೋದು, ಎಲ್ಲಿ ನಾವು ಆ ಥರ ಎಫರ್ಟ್ಸಲ್ಲಿ ಕೆಲವೊಂದು ಇಂಪ್ರೂವೈಸೇಷನ್ ಮಾಡ್ಕೋಬೋದು. ಆ ಥರ ಸ್ಮಾರ್ಟ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟು. ಇರೋದ್ರಿಂದ ನೀವು ChatGPT ಎಲ್ಲ ಇದೆ, ಹಂಗಂತ ಫುಲ್ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾವ ಕಡೆ ಯಾವ ಥರ ಯೂಸ್ ಮಾಡ್ಕೋಬೋದು, ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ನಿಮ್ಮದೊಂದು ಸ್ಕೆಡ್ಯೂಲ್ಸ್ ಮಾಡ್ಕೊಳ್ಳೋದಕ್ಕಾಗಲಿ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬ್ ಕೂಡ ಕೆಲವೊಂದು ಕ್ಲಾಸಸ್ ಇದ್ದಾವೆ. ಲ್ಯಾಂಗ್ವೇಜಸ್ ನಾವೆಲ್ಲನೂ ಓದಾಡ್ತೀವಿ. ಕೆಲವೊಂದು ಚಾಪ್ಟರ್ಗಳಿಗೆ ಕನ್ನಡದಲ್ಲಿ, ಹಳೆ ಕನ್ನಡದಲ್ಲಿ ಇರ್ತವೆ, ಮತ್ತು ಇಂಗ್ಲೀಷಲ್ಲೂ ಅಷ್ಟೇ. ಕೆಲವೊಂದು ಪೋಯಮ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಏನಂದರೆ ಅಲ್ಲಿ ನಾವು ಕಲಿಯೋದಕ್ಕೂ ಇದೆ, ಅಲ್ಲಿ ಎಲ್ಲ ಥರನೂ ಸಿಗುತ್ತೆ. ಅಂದರೆ ನಾವು ಯಾವುದು ಚೂಸ್ ಮಾಡ್ತೀವಿ, ನಾವು ಯಾವುದು ಆಯ್ಕೆ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಆ್ಯಂಡ್ ಒಂದು ರ್ಯಾಪಿಡ್ ಫೈರ್ ಅಂತ ಒಂದು ಲಾಸ್ಟ್ ಫನ್ ಸೆಗ್ಮೆಂಟ್ ಮಾಡೋಣ. ನಾನು ಪಟ ಅಂತ ಕ್ವಶನ್ ಕೇಳ್ತೀನಿ, ಇವರಿಬ್ಬರು ಪಟ ಅಂತ ಆನ್ಸರ್ ಮಾಡ್ತಾರೆ. ರ್ಯಾಪಿಡ್ ಫೈರ್ನ ಮೊದಲನೇ ಕ್ವಶನ್, ಸ್ಟಡಿ ವಿತ್ ಮ್ಯೂಸಿಕ್ ಆರ್ ಸೈಲೆನ್ಸ್? ಮ್ಯೂಸಿಕ್. ಸೈಲೆನ್ಸ್. ನಾನು ಅಡ್ಡಗೋಡೆ. ಒಂದು ಟೈಮು ಇಯರ್ ಪ್ಲಗ್ಸ್ ಹಾಕೊಂಡು ಮ್ಯೂಸಿಕ್ ಜೊತೆ ಕೇಳ್ತಾ ಇದ್ದೆ. ಈ ರೇಡಿಯೋ ಬರ್ತಿದ್ದಲ್ಲ ಅದರಲ್ಲಿ ಒಂದು ಟೈಮ್ ಸೈಲೆನ್ಸ್. ಸೊ ಮ್ಯಾಗಿ ಬ್ರೇಕ್ ಆರ್ ನೋ ಬ್ರೇಕ್ಸ್? ಮ್ಯಾಗಿ ಬ್ರೇಕ್. ಮ್ಯಾಗಿ ತಿಂತಿರಲಿಲ್ಲ, ಬೇರೆ ಬ್ರೇಕ್ಸ್. ನಾನು ಕಡಿಮೆ ಬ್ರೇಕ್ಸ್ ತೊಗೊಂಡಿದ್ದೆ, ಬಟ್ ಬ್ರೇಕ್ಸ್ ತೊಗೊಂಡಿದ್ದೆ. ಒನ್ ಸಬ್ಜೆಕ್ಟ್ ಯು ಲವ್ ದ ಮೋಸ್ಟ್? ಅಕೌಂಟೆನ್ಸಿ. ನಾನು ಇಂಗ್ಲೀಷ್, ಅಕೌಂಟೆನ್ಸಿ. ಒನ್ ಸಬ್ಜೆಕ್ಟ್ ಅಕೌಂಟ್ಸ್. ನಾವು ಮೂರು ಜನ ಕಾಮರ್ಸ್ ಸ್ಟೂಡೆಂಟ್ಸ್. ಅಕೌಂಟ್ಸ್ ಈಸ್ ಅವರ್ ಫೇವ್ರೆಟ್ ಸಬ್ಜೆಕ್ಟ್. ಓಕೆ, ಡಿಡ್ ಯು ಎವರ್ ಬಂಕ್ ದ ಕ್ಲಾಸ್? ನೆವರ್. 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 ಹುಡುಗರು ಇಬ್ರು ಬಂಕ್ ಮಾಡಿಲ್ಲ, ಹುಡುಗಿ ನಾನೇ ಬಂಕ್ ಮಾಡಿದ್ದೀನಿ. ಅವಾಗ ನಮಗೆ ಇಂಥ ಹುಡುಗಿ ಸಿಕ್ಕಿದ್ದಿಲ್ಲ ಬಂಕ್ ಮಾಡಕ್ಕೆ. ನೋಡಿ, ತುಂಬಾ ಕ್ಲಾಸಸ್ ಬಂಕ್ ಮಾಡಿದೀವಿ ನಾವು. ಸೊ ಫಸ್ಟ್ ಬೆಂಚ್ ಆರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್? ಮಿಡಿಲ್ ಬೆಂಚ್. ಮಿಡಲ್ ಬೆಂಚ್. ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಪಕ್ಕಾ ಲಾಸ್ಟ್ ಬೆಂಚ್. ಸೆಕೆಂಡ್ ಪೀಪಲ್ ಲಾಸ್ಟ್ ಬೆಂಚ್. ಅವರು ಈ ರ್ಯಾಪಿಡ್ ಫೈರ್ ಬರೀ 5 ಕ್ವಶನ್ ಕೇಳ್ತಾ ಇದ್ವಿ. ನೆಕ್ಸ್ಟ್ ಇದೇ ಥರ ವಿಡಿಯೋಸ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ ನಾವೇ ಕವರ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಟೈಪ್ ಮಾಡಿ ತಿಳಿಸಿ ನಮಗೆ. ನಿಮ್ಮ ಎಲ್ಲ ಕಮೆಂಟ್ಸ್ ನಾನು ಓದ್ತೀನಿ, ಇವರಿಬ್ಬರನ್ನು ಈ ಸರಿ ಓದಿಸ್ತೀನಿ. ಸೊ ಇವರಿಗೆ ಇಷ್ಟ ಮತ್ತೆ ಸಿಗೋಣ. ಅಲ್ಲಿ ತನಕ ನೀವು ಚೆನ್ನಾಗಿ ಓದ್ತಾ ಇರಿ, ನನ್ನ ಮಿಸ್ ಮಾಡ್ಕೊತ ಇರಿ, ಇವರಿಬ್ಬರಿಗೂ ಮಿಸ್ ಮಾಡ್ಕೊತ ಇರಿ. ಸೊ ಟಾಟಾ ಬಾಯ್. 1 2 3 ಸ್ಟಾರ್ಟ್. ಟಾಟಾ ಬಾಯ್.